ರೈಟ್ ಇಲ್ವಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ತಂದೆಯಾದ ದೇವರಿಗೆ ನಾನು ಮೊದಲನೇದಾಗಿ ಕೃತಜ್ಞತಾ ವಂದನೆಗಳನ್ನು ಹೇಳುತ್ತೇನೆ. ಮತ್ತು ಅದೇ ರೀತಿಯಾಗಿ ಈ ಸಭೆಯ ಸಭಾಪಾಲಕರಿಗೂ ಮತ್ತು ಸಭೆಯ ವಿಶ್ವಾಸಿಗಳಿಗೂ ಹಾಗೂ ಸಭಾಪಾಲನಾ ಸಮಿತಿಯವರಿಗೂ ಸಹ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ನನ್ನ ವಾಯ್ಸ್ ಕೇಳ್ತಿದೆಯಾ? ಯಾಕೋ ಕರೆಂಟ್ ಹೋಗಿಬಿಟ್ಟದ. ರಾತ್ರಿ ಬೆಳಗನ ಭಜನೆ ಮಾಡಿದ್ದೀವಿ ನಾವು, ಧ್ವನಿ ಬಿದ್ದುಬಿಟ್ಟ ನನಗೆ. ಆದರೂ ಕೂಡ ಪ್ರಯತ್ನ ಮಾಡ್ತೀನಿ, ನಿಮಗೆ ರೀಚ್ ಆಗುವ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ತುಂಬ ಸಂತೋಷ. ತಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ. ನಾನು ಯಾರಂತ ಪರಿಚಯ ಬೇಡ, ನಿಮಗೆಲ್ರಿಗೂ ಗೊತ್ತಿದೆ ನಾನು ಯಾರು ಎಂಬುದಾಗಿ. ಓಕೆ, ಸ್ವಲ್ಪ ಹೊತ್ತು ತಡ ಮಾಡದೆ ದೇವರ ವಾಕ್ಯದ ಕುರಿತು ನಾವು ಧ್ಯಾನ ಮಾಡೋಣ. ಯಾವ ವಾಕ್ಯ ಓದಿದ್ದೀವಿ ನಾವು? ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅನ್ಬೇಕು ಏನು? ಪೌಲನು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಬಹಳ ಚಿಕ್ಕದು. ವಿಸ್ತರಣೆ ಮಾಡೋಕ್ಕೆ ನಿಂತರೆ ಬಹಳ ಸಮಯ ಹೋಗ್ತದೆ. ಓಕೆ, ಯಾವುದಕ್ಕೊಂದು ಸಲ ಓದ್ತೀನಿ ನೋಡಿ. ಇಹಲೋಕದ ನಡವಳಿಕೆಗಳನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಎಂಬುವಂತಹದ್ದು ಬಹಳ ಸ್ಪಷ್ಟವಾಗಿ ಅರ್ಥವಾಗಂಗೆ ಬರೆದಿದ್ದಾನೆ. ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇಹಲೋಕದ ನಡವಳಿಕೆ ಬಿಡ್ರಿ, ಮತ್ತು ನೂತನ ಮನಸ್ಸನ್ನು ಹೊಂದಿಕೊಂಡು ಬಾಳ್ರಿ ಎಂಬುದಾಗಿ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾನೆ ಪ್ರಿಯರೇ. ಈ ವಾಕ್ಯದ ಪರ್ಯಾಯ ಅರ್ಥ ನಾವು ತಿಳಿದುಕೊಳ್ಳೋಣ. ಇದನ್ನೇ ನಾನು ನಿಮಗೆ ಹೊಡೆದು ಹೇಳೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ರೂಟಲ್ಲಿ ಅದನ್ನು ಎಳೆದುಕೊಂಡು ನಾವು ಹೋಗುವ ಪ್ರಯತ್ನ ಮಾಡೋಣ. ಓಕೆ, ಗಮನಿಸಿರಿ. ಮನುಷ್ಯ ಅಂದ ಕೂಡಲೇ ಆ ಮನುಷ್ಯನಿಗೆ ಕೆಲ ನಡವಳಿಕೆಗಳಿರ್ತವೆ, ಹೌದಲ್ವ? ಮನುಷ್ಯ ಅಂದ ಕೂಡಲೇ ಆ ಮನುಷ್ಯನಿಗೆ ಏನಿರ್ತದೆ ರೀ? ಕೆಲ ನಡವಳಿಕೆಗಳಿರ್ತವೆ. ಅವು ಕೆಟ್ಟವು ಇರ್ತವೆ ಮತ್ತು ಒಳ್ಳೆಯವು ಇರ್ತವೆ. ಕೆಟ್ಟ ನಡವಳಿಕೆಗಳು ಇರ್ತವೆ, ಒಳ್ಳೆ ನಡವಳಿಕೆಗಳು ಇರ್ತವೆ. ಇದು ಸ್ವಾಭಾವಿಕವಾಗಿ ಮನುಷ್ಯ ಜಾತಿಗಿರ್ತಕ್ಕಂತಹ ಒಂದು ಲಕ್ಷಣ. ಕೆಲವರ ನಡವಳಿಕೆಗಳು ಬೇರೆ, ಇನ್ನು ಕೆಲವರ ನಡವಳಿಕೆಗಳು ಏನಾಗಿರ್ತವೆ ಅಂತಂದರೆ ಬೇರೆ ಬೇರೆ ಆಗಿರ್ತವೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಮನುಷ್ಯನ ಕೆಲ ನಡವಳಿಕೆಗಳಲ್ಲಿ ಮಾರ್ಪಾಡು ಅನ್ನುವಂಥದ್ದು ಬೇಕು, ಹೌದಾ? ನಡವಳಿಕೆಗಳಲ್ಲಿ ಮಾರ್ಪಾಡು ಅನ್ನುವಂತಹದ್ದು ಬಹಳ ಮುಖ್ಯ. ಈಗ ಸೃಷ್ಟಿಯನ್ನು ನಾವು ನೋಡುವಾಗ ಅನೇಕ ರೀತಿಯಲ್ಲಿ ಮಾರ್ಪಾಡುಗಳು ನಾವು ನೋಡ್ತೀವಿ ಸೃಷ್ಟಿಯಲ್ಲಿ. ಉದಾಹರಣೆ, ಒಂದು ಸಸಿ ನೋಡಿ. ಅದು ಸಸಿ ಇದ್ದಾಗ ಒಂದು ನಡವಳಿಕೆ, ಆ ಸಸಿ ಇದ್ದಾಗ ಅದರ ರೂಪ ಒಂದಿರ್ತದೆ. ಅದು ಬೆಳೆ ಕೊಡುವಾಗ ಏನಾಗ್ತದೆ? ರೂಪ ಮಾರ್ಪಡ್ತದೆ, ಹೌದಲ್ವ? ಪ್ರತಿಯೊಂದರಲ್ಲಿ ಮಾರ್ಪಡಿಕೆ ಅನ್ನೋದು ಇದೆ. ಹೀಗೆ ಮಾರ್ಪಡುವಂತಹದ್ದು ಲೋಕದಲ್ಲಿ ಬಹಳ ನಾವು ನೋಡ್ತೀವಿ. ಉದಾಹರಣೆ, ರಾಜಕೀಯದಲ್ಲೂ ಮಾರ್ಪಾಡಿದೆ. ಈ ಸರ್ಕಾರ ಹೋಯ್ತು, ಇನ್ನೊಂದು ಸರ್ಕಾರ ಬಂತು. ಮತ್ತು ನಮ್ಮ ದೇಹದಲ್ಲೂ ಕೂಡ ಮಾರ್ಪಾಡುಗಳಿದ್ದಾವೆ. ಸಣ್ಣವರಿರುವಾಗ ಬೇರೆ, ದೊಡ್ಡವರಾಗುವಾಗ ಕೂಡ ಬೇರೆ. ಕೆಲಸ ಕಾರ್ಯಗಳಲ್ಲಿ ಮಾರ್ಪಾಡಿದೆ, ಸಂಬಳಗಳು ಬೇರೆ ಬೇರೆ ಆಗ್ತಾ ಇರ್ತದೆ. ಓಕೆ, ಮಾರ್ಪಾಡು ಅನ್ನುವಂಥದ್ದು ಏನಾಗಿದೆ ಇವತ್ತು ಸ್ವಾಭಾವಿಕವಾಗಿ ಸೃಷ್ಟಿಯಲ್ಲಿ ನಾವು ನೋಡ್ತೇವೆ. ಕೆಲ ಮಾರ್ಪಾಡುಗಳು ಕೆಲವರಿಗೆ ಇಷ್ಟ ಆಗ್ತವೆ, ಕೆಲ ಮಾರ್ಪಾಡುಗಳು ಕೆಲವರಿಗೆ ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಈಗಿನ ಫೋಟೋ ನೋಡಿದರೆ ಇಷ್ಟ ಆಗ್ತದೆ, ಹಳಿನ ಫೋಟೋ ನೋಡಿದರೆ ಏನಾಗ್ತದೆ? ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಹಳಿ ಫೋಟೋ ನೋಡಿದರೆ ಚೆನ್ನಾಗಿದ್ದೆ, ಬಿಳಿ ಕೂದಲಿರಲಿಲ್ಲ, ಹೊಟ್ಟೆ ಇರಲಿಲ್ಲ ಅನ್ನಿಸ್ತದೆ. ಈಗಿನ ಫೋಟೋ ನೋಡಿದರೆ ಎಲ್ಲ ಬೆಳೆದು ಬಿಟ್ಟಿವಿ, ಸರಿಗಿಲ್ಲ ಅನ್ನಿಸ್ತದೆ. ಹಾಗೆ ಮಾರ್ಪಾಡುಗಳು ಅನ್ನುವಂಥದ್ದು ಏನಿದೆ ಅಂತಂದರೆ ಕೆಲವರಿಗೆ ಇಷ್ಟ ಕೂಡ ಆಗ್ತದೆ, ಕೆಲವರಿಗೆ ಇಷ್ಟ ಆಗುವುದಿಲ್ಲ. ಮೊನ್ನೆ ದಿನ ನನ್ನ ಮಗಳು ಮಾತಾಡೋಕ್ಕೆ ಶುರು ಮಾಡಿದಳು. ಕೆಲ ವರ್ಡ್ಗಳು ಮಾತಾಡ್ತಿದ್ದಾಳೆ. ಆಕೆ ಬಾಯಿಂದ ಬರುವಂಥ ತೊದಲುಗಳು ನುಡಿಗಳನ್ನು ನೋಡುವಾಗ ಖುಷಿ ಆಯಿತು. ಶಿವನ ಮಗಳೇ, ಅಕ್ಕ ಅನ್ನುವಂತಂದರೆ ಆಕೆ ಏನು ಹೇಳ್ತಾಳೆ ಗೊತ್ತಾ? ಕಕ್ಕ ಅಂತಾಳೆ. ಓಕೆ, ಅಕ್ಕ ಅನ್ನುವಂತಂದರೆ ಕಕ್ಕ ಅಂತಾಳೆ. ಇವಾಗ ಏನಾಯ್ತು, ನಮಗೆ ಖುಷಿ ಅನ್ನಿಸ್ತು. ಆಕೆಯಲ್ಲಿರ್ತಕ್ಕಂಥ ನಡವಳಿಕೆ ಖುಷಿ. ಇದೇ 20 ವರ್ಷ ಆದಮೇಲೆ ಅಂದಳಂದ್ರೆ, ಆಕೆಗೆ 20 ವರ್ಷ ಆಯಿತು. ಅವಾಗ ಅಕ್ಕ ಅಂದಾಗೂ ಇದೇ ಮಾತು ಅಂದಳಂದ್ರೆ ಏನಾಗ್ತದೆ? ನಮಗೆ ಖುಷಿ ಆಗ್ತದೆ, ನೋವಾಗ್ತದೆ. ಯಾಕೆ ಹೇಳು? ಮಾರ್ಪಾಡಿಲ್ಲಲ್ಲ, ಮಾರ್ಪಾಡು ಅನ್ನುವಂಥದ್ದು ಇಲ್ವಲ್ಲ. 20 ವರ್ಷ ಆದರೂ ಸಹ ಮಾರ್ಪಾಡು ಅನ್ನುವಂಥದ್ದು ಇಲ್ಲ, ಅದು ನೋವಾಗ್ತದೆ. ಸೊ ತಂದೆಯಾದ ದೇವರು ಕೂಡ ಹಾಗೆ ಪ್ರಿಯರೇ, ದೇವರು ಕೂಡ ಹಾಗೆ. ಈ ಲೋಕದಲ್ಲಿ ಆತನಿಗೆ ನಾವು ಮಕ್ಕಳುಗಳು, ನಾವು ಆತನ ಮಕ್ಕಳುಗಳು. ಕೆಲ ನಡವಳಿಕೆಗಳನ್ನು ಕಂಡು ಆತನಿಗೂ ಕೂಡ ನೋವಾಗ್ತದೆ. ಮಾರ್ಪಾಡಿಲ್ಲದ ನಡವಳಿಕೆ ನಿನ್ನಲ್ಲಿ ಆತನಿಗೆ ಕಂಡಾಗ ಆತನಿಗೂ ಕೂಡ ಏನಾಗ್ತದಂತೆ? ನೋವನ್ನುವಂಥದ್ದು ಆಗ್ತದೆ. ಕೆಲ ವರ್ಷಗಳೀಗ 2024 ವರ್ಷ ಮುಗೀತು. ಈಗ ಅದರಲ್ಲಿ ಇದ್ದಿರ್ತಕ್ಕಂಥ ನಡವಳಿಕೆಗಳು ಇದೇ 75ನೇ ವರ್ಷದಲ್ಲಿ ನಡ್ಕೊಂಡು ಹೋದರೆ ಏನಾಗ್ತದೆ? ನೋವಾಗ್ತದೆ, ದೇವರಿಗೆ ತೊಂದರೆ ಅನ್ನಿಸ್ತದೆ. ಅಯ್ಯೋ, ಕಳೆದ ವರ್ಷ 2024ನೇ ವರ್ಷ ಏನೋ ಮಾಡ್ದ ಆಯಿತು, ಈಗ 25ನೇ ವರ್ಷ ಬಂತು,
ಇವಾಗಲೂ ಕೂಡ ಮಾರ್ಪಾಡು ಇಲ್ಲದಂತಹ ಜೀವಿತ ಏನಾದರೂ ಇವನಲ್ಲಿ ಕಂಡಾಗ ದೇವ್ರಿಗೆ ಏನಾಗ್ತದೆ ರೀ? ನೋವನ್ನುವಂಥದ್ದು ಆಗ್ತದೆ. ಸ್ವಲ್ಪ ಆಲೋಚನೆ ಮಾಡೋಣ. ಏನಂತಂದರೆ 2024 ಹೋಯ್ತು, 2025 ಬಂತು. ಅಟ್ಲೀಸ್ಟ್ ಈ ವರ್ಷನಾದರೂ ಆ ದೇವರು ನಮ್ಮ ನಡವಳಿಕೆಯಲ್ಲಿ ಮಾರ್ಪಾಡು ಕಾಣಬಹುದಾ ಎನ್ನುವಂತಹದ್ದು. ಅಟ್ಲೀಸ್ಟ್ ಈ ವರ್ಷನಾದರೂ ದೇವರು ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ನಡೆ ನುಡಿಗಳಲ್ಲಿ, ನಮ್ಮ ವಿಚಾರಗಳಲ್ಲಿ ಏನಾದರೂ ಆತನು ಮಾರ್ಪಾಡು ಕಾಣುವ ಪ್ರಯತ್ನ ಮಾಡ್ಬೋದಾ, ಮಾರ್ಪಾಡು ಕಾಣಬಹುದಾ ನನ್ನ ಭಕ್ತನಲ್ಲಿ ಎಂಬುದಾಗಿ ಆತನು ಕಾಯ್ತಾ ಇರ್ತಾನೆ. ಯಾವ ಬದಲಾವಣೆ ಈ ದಿನ ನಾವು ಮಾರ್ಪಡಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ವಿಚಾರ ಮಾಡಬೇಕು ಇವತ್ತು ನಾವು. ಯಾವುದಂತ ನಾನು ಬಾಯ್ಬಿಟ್ಟು ಹೇಳೋದು ಬೇಡ, ನಿನ್ನ ಮನಸ್ಸಿಗೆ ನೀನೇ ವಿಚಾರ ಮಾಡಿ ನೋಡು. ನನ್ನಲ್ಲಿ ಯಾವುದು ಕೆಟ್ಟದ್ದಿದೆ, ಯಾವುದು ನಾನು ಬಿಟ್ಟರೆ ಚೆನ್ನಾಗಿರುತ್ತೆ. ನಿನ್ನ ಮನಸ್ಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಕೊಡೋದು ಯಾವುದಿಲ್ಲ ಇವತ್ತು ಮನುಷ್ಯನಿಗೆ. ನಾನೇ ಇನ್ನೊಬ್ಬನೇ ಹೇಳ್ಬೇಕು ನನ್ನಲ್ಲಿ ಇದು ಬದಲಾಗಬೇಕು, ಇದನ್ನೇ ಬದಲಾಗಬೇಕಂತ ಇನ್ನೊಬ್ಬನ ಹೇಳೋದು ಬೇಕಾಗಿಲ್ಲ. ಒಂದು ಸಲ ಕುಂತು ಯೋಚನೆ ಮಾಡಬೇಕು ನಾವು, ನನ್ನಲ್ಲಿ ಯಾವ ನಡವಳಿಕೆ ಕೆಟ್ಟದಾಗಿದೆ, ಇದು ಬದಲಾದರೆ ಹೆಂಗಿರ್ತದ, ಆ ದೇವರು ಇದನ್ನು ನಾನು ಬದಲಾಯಿಸಿಕೊಂಡ್ರೆ ಆ ದೇವರು ಹೆಂಗೆ ಖುಷಿ ಪಡಬಹುದು ಎನ್ನುವಂತಹದ್ದು ಸ್ವಲ್ಪ ನಾವೇ ವಿಚಾರ ಮಾಡಿ ನೋಡಬೇಕು ಇವತ್ತು, ಇನ್ನೊಬ್ಬರು ಸಲಹೆ ಬೇಡ. ಹಾಗಾಗಿ ಪ್ರೇರೆ, ಈ ಒಂದು ಬೀಜನೇ ನೆಲದ ಮೇಲೆ ಬಿದ್ದಾಗ ಅದೇ ಮಾರ್ಪಾಡು ಹೊಂದುತ್ತದೆ. ಇವತ್ತು ಒಂದು ಬೀಜನೇ ನೆಲದಾಗ ಬಿದ್ದಾಗ ಹೊಲಕ್ಕೆ ಹೋಗ್ತೀರಿ, ಎಲ್ಲ ಬೀಜ ಹಾಕ್ತೀರಿ, ಅದು ಬೀಜನಾಗಿಯೇ ಬರ್ತದೆ, ಬೆಳೆಯಾಗಿ ಬರ್ತದೆ. ಸೃಷ್ಟಿಯಲ್ಲಿ ಬಹಳ ಇದೆ ಮಾರ್ಪಾಡೋದು, ಮನುಷ್ಯನಲ್ಲಿ ಬಹಳ ಇಲ್ಲಿ ಕಡಿಮೆ ಮಾರ್ಪಾಡು ಅನ್ನುವಂಥದ್ದು ಇವತ್ತು. ಅದನ್ನೇ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಇಹಲೋಕದ ನಡವಳಿಕೆಗಳು ಏನಂತಂದರೆ ಬಿಟ್ಟು ಬಿಡಬೇಕು ಎಂಬುದಾಗಿ. ಅದೇ ರೀತಿಯಾಗಿ ದೇವರು ಕೂಡ ಮನುಷ್ಯನಲ್ಲಿ ಫಲ ಕಾಣ್ತಾ ಕೂತಿದ್ದಾನೆ. ಫಲ ಬೇಕು ದೇವರಿಗೆ ಮನುಷ್ಯನಲ್ಲಿ. ಇವತ್ತು ನಾವು ಭೂಮಿಗೆ ಬೆಳೆ ಬಿತ್ತಿದಾಗ ಅದರ ಫಲಕ್ಕಾಗಿ ಕಾದು ಕುಳ್ತೀವಿ ನಾವು. ಅದೇ ರೀತಿ ದೇವರು ಸಹ ಈ ಭೂಮಿ ಮೇಲೆ ನಮ್ಮನ್ನು ಹುಟ್ಟಿಸಿದ್ದಾನೆ. ಫಲ ಕೊಡ್ತಿದ್ದೀವ ಅನ್ನುವಂಥದ್ದು ಪ್ರಶ್ನೆ ಇವತ್ತು ನಾವು ಮಾಡಿಕೊಳ್ಬೇಕಾಗಿದೆ ಬೇರೆ. ಹಾಗಾಗಿ ನಮ್ಮ ದೇವರು ಉಂಟು ಮಾಡಿದ ಬಹಳ ವರ್ಷಗಳಿಂದ ನಮ್ಮನ್ನು ಉಂಟು ಮಾಡಿದ್ದಾನೆ, ಆದರೆ ಕಾದು ಕುಳ್ತಾನೆ, ಫಲ ಕೊಡ್ತಾನೆ ನನ್ನ ಮಗ ನನ್ನ ಮಗಳು ಇವತ್ತು ಅಂಥೇಳಿ 2025ನೇ ವರ್ಷಕ್ಕೆ ಫಲ ಕೊಡ್ತಾರೆ ನನ್ನ ವಿಶ್ವಾಸಿಗಳು ಎಂಬುದಾಗಿ ಕಾದು ಕುಳಿತಿದ್ದಾನೆ. ಮಾರ್ಪಾಡಿಗೋಸ್ಕರ ಸಿದ್ಧರಾಗಿದ್ದೀವಿ ಅನ್ನುವಂತಹದ್ದು ಪ್ರಶ್ನೆ. ಅದಕ್ಕೆ ಆತನ ಒಂದು ಸಾಮ್ಯ ಹೇಳ್ತಾನೆ, ಬಹಳ ಎಲ್ರಿಗೂ ಪರಿಚಯ ಇರುವಂತಹ ಸಾಮ್ಯ. ಲೂಕ 13ನೇ ಅಧ್ಯಾಯದಲ್ಲಿ ವಚನ 6-9 ಒಂದು ವಾಕ್ಯದ ಓದ್ತಿರಮ್ಮ ಯಾರಾದರೂ? 8ನೇ ವಚನ ಓದಿ ಸಾಕದರಲ್ಲಿ. ಲೂಕ 13 8ನೇ ವಚನದಲ್ಲಿ ಇದು ಕ್ರಿಸ್ತನ ಆಡಿದಂತಹ ಮಾತಿದು. ಕ್ರಿಸ್ತನು ಹೇಳ್ತಾ ಇದ್ದಾನೆ, ಸಾಮ್ಯ ರೂಪದಲ್ಲಿ ಕ್ರಿಸ್ತನು ಕಾಣ್ತಾ ಇದ್ದಾನೆ. ಇಲ್ಲಿ ಓದಿ. ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟರು. ಏನಂತೆ ದೇವರು ಏನು ಹೇಳ್ತಿದ್ದಾನೆ ಗೊತ್ತಾ? ಈ ಲೋಕದಲ್ಲಿ ಮನುಷ್ಯರು ನಾವೆಲ್ಲರೂ ಈ ಲೋಕದಲ್ಲಿ ಆತನ ಬೆಳೆಗಳಿವು, ನಾವೆಲ್ಲರೂ ಆತನ ಬೆಳೆಗಳು. ಇಡೀ ಲೋಕನೇ ಆತ ಒಂದು ತೋಟದ ರೀತಿಯಲ್ಲಿ ಸಾಮ್ಯದಲ್ಲಿ ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ ಗೊತ್ತಾ? ಈ ಮರ, ಈ ಸಸಿ ಫಲ ಕೊಡ್ತಿಲ್ಲ, ಇದನ್ನು ನಾನು ಹೊಲ್ದಾಗ ಇಟ್ಕೊಂಡ್ರೆ ವೇಸ್ಟು, ಇದನ್ನೇನು ಮಾಡು, ಕಡ್ದು ಹಾಕ್ಬಿಡು. ಉಪಯೋಗ ಇಲ್ಲ ಇದು. ಯಾರಾದರೂ ಇಟ್ಕೊಂತೀರ ಉಪಯೋಗ ಇಲ್ಲಾರ್ದು ಸಸಿ ಏನಾದರೂ ಹೊಲದಲ್ಲಿ ನಿಮ್ಮ ತೋಟದಲ್ಲಿ? ಇಲ್ಲ, ಸುಮ್ಮನೆ ಪಕ್ಕದಾಗಿರೋವೆಲ್ಲ ಸತ್ತು ಹೋಗ್ತಾವಂತ ಲೆಕ್ಕ ಹಾಕ್ತೀವಿ. ಸೊ ಅದೇ ರೀತಿ ದೇವರು ಈ ಲೋಕನ ಒಂದು ತೋಟದಲ್ಲಿ ನೋಡಿದ್ದಾನೆ. ಆತನು ಕೂಡ ಲೆಕ್ಕ ಹಾಕ್ತಿದ್ದಾನೆ, ಇದರಲ್ಲಿ ಫಲ ಇಲ್ಲ, ಇದನ್ನು ಕಡ್ದು ಬಿಸಾಕಂತ. ಆವಾಗ ಕ್ರಿಸ್ತನ ರಿಕ್ವೆಸ್ಟ್ ಮಾಡ್ತಿದ್ದಾನೆ, ಅಯ್ಯ ಇದೊಂದು ವರ್ಷ ಬಿಡು, 2024 ವರ್ಷ ಬಿಡು ಸಾಕು. 2025ಕ್ಕೆ ಫಲ ಕೊಡಲಿಲ್ಲ ಅಂದ್ರೆ ನೀನೇ ಏನು ಮಾಡಿದನ್ನು ಕಡ್ದು ಬಿಡು. ರಿಕ್ವೆಸ್ಟ್ ಮಾಡ್ತಿದ್ದಾನೆ ದೇವರು. 2024 ಹೋಯ್ತು, ಎಷ್ಟು ಜನ ಫಲ ಕೊಡೋಕ್ಕಾದಿದ್ದೀವಿ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಫಲಿಸದೇ ಇರುವಂತಹ ಮರವನ್ನು ಕಡಿದು ಬಿಡು ಎಂಬುದಾಗಿ ಹೇಳಿದಾಗ ಕ್ರಿಸ್ತನ ರಿಕ್ವೆಸ್ಟ್ ಮಾಡ್ತಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ಬಂದು ಫಲಿಸದೆ ಬಾಳುತ್ತಿದ್ದ ನಮ್ಮೆಲ್ಲರಿಗೂ ಒಂದು ನೂತನ ಸ್ವಭಾವ, ನೂತನ ಜೀವಿತದ ಅವಕಾಶ ಕಲ್ಪಿಸಿಕೊಟ್ಟು ಹೋಗಿದ್ದಾನೆ ಕ್ರಿಸ್ತನು. ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳಿರಿ ಎಂಬುದಾಗಿ ಕ್ರಿಸ್ತನು ಹೇಳಿದ್ದಾನೆ. ಈ ದಿನಗಳಲ್ಲಿ ಮನುಷ್ಯನ ನಡವಳಿಕೆ ಹೆಂಗಿದ್ದಾವೆ ಗೊತ್ತಾ? ಕೆಟ್ಟವನಿಗೂ ಕರೆ ಹಾಕ್ತಾನೆ, ಒಳ್ಳೆಯವನಿಗೂ ಕರೆ ಹಾಕ್ತಿದ್ದಾನೆ. ಅಂದರೆ ತನ್ನಲ್ಲಿರ್ತಕ್ಕಂಥ ಕ್ಷಾಣಕ್ಷತನದಿಂದ ಯಾರನ್ನು ಬೇಕಾದರೂ ಏನು ಮಾಡ್ತಿದ್ದಾನೆ, ಮರಳು ಮಾಡ್ತಾನೆ. ಯಾರಿಗೆ ಕೆಟ್ಟವನಿಗೆ ಕೂಡ ಒಳ್ಳೆಯದಾಗಿ ಕಾಣೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇವೆಲ್ಲ ನಡವಳಿಕೆ, ಇದನ್ನೇ ಇಹಲೋಕದ ನಡವಳಿಕೆ ಅಂತಿದ್ದಾನೆ ಪೌಲನು. ಇದನ್ನು ಬಿಡು ಅಂತ ಹೇಳ್ತಿದ್ದಾನೆ ದೇವರು ಪೌಲನು. ನೀನು ಕರೆಯಾಗೋದು ಬೇಕಾಗಿಲ್ಲ. ನಡವಳಿಕೆ ಬದಲಾವಣೆ ಅನ್ನುವಂತಹದ್ದು ಎಲ್ಲಿರ್ಬೇಕಂತಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು.
ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಡವಳಿಕೆಯನ್ನು ನೀನೇನು ಮಾಡು ಅಂತ ಹೇಳ್ತಿದ್ದಾನೆ ಪೌಲನು. ಬದಲಾಯಿಸಿಕೋ, ನೂತನ ಸ್ವಭಾವವನ್ನು ಧರಿಸಿಕೋ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದರೆ ಕ್ರೈಸ್ತರಾದ ನಾವು ಈ ದಿನ ಬದಲಾಯಿಸಿಕೊಳ್ಬೇಕು, ನೂತನ ಸ್ವಭಾವ ಧರಿಸಿಕೊಳ್ಬೇಕಂದ್ರೆ ಯಾರನ್ನೂ ನಾವು ನೋಡಿ ಕಲಿಬೇಕು. ಇವತ್ತು ಹೇಳ್ರಿ, ಯಾರನ್ನ ನೋಡಿ ಕಲಿಬೇಕಮ್ಮ? ನಮಗೆ ಯಾರು ಉದಾಹರಣೆ? ಯೇಸು ಕ್ರಿಸ್ತನೇ. ಆತನನ್ನು ನೋಡಿ ಕಲಿಬೇಕು ನಾವು. ಪೌಲನ ಆತನನ್ನು ನೋಡಿ ಕಲಿತ ಇದನ್ನು ನಾವೆಲ್ಲರೂ ಕ್ರೈಸ್ತರು. ನಮಗೆ ಮೂಲ ಉದಾಹರಣೆ ಯಾರಂದರೆ ಅದು ಯೇಸು ಕ್ರಿಸ್ತನು. ಆತನ ಈ ಲೋಕಕ್ಕೆ ಬಂದದ್ದೇ ನಿನಗೆ ಮಾದರಿಯನ್ನು ಮಾದರಿಯನ್ನು ತೋರಿಸಿಕೊಡೋದಕ್ಕೋಸ್ಕರ. ಹಾಗಾಗಿ ಈ ದಿನ ನಾವು ಆಲೋಚನೆ ಮಾಡೋಣ ಏನಂತಂದರೆ, ನಾನು ಈ ದಿನ 2025ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ ಅಂದರೆ ನನ್ನಲ್ಲಿರ್ತಕ್ಕಂತಹ ಸ್ವಭಾವ ಬದಲಾವಣೆ ಆಗಬೇಕು. ನನ್ನಲ್ಲಿ ಯಾರ ಸ್ವಭಾವ ಬರಬೇಕು? ಕ್ರಿಸ್ತನ ಸ್ವಭಾವ ಬರಬೇಕು. ಕ್ರಿಸ್ತನ ಸ್ವಭಾವಗಳೇನಾಗಾದರೆ ಅದು ಪ್ರಶ್ನೆ. ಇವತ್ತು ಒಂದು 3 ವಿಷಯ ಹೇಳ್ತೀನಿ ನಿಮಗೆ, ಕ್ರಿಸ್ತನ ಸ್ವಭಾವಗಳು ಏನಂತೇಳಿ ಸಂಕ್ಷಿಪ್ತವಾಗಿ. ಓಕೆ, ಆ ಸ್ವಭಾವ ನಾವು ಧರಿಸಿಕೊಂಡಾಗ ನಮಗೇನಾಗ್ತದೆ ಅಂತಂದರೆ ನಮ್ಮಲ್ಲಿ ಮಾರ್ಪಾಡು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದಂತೆ. ಓಕೆ, 3 ಸ್ವಭಾವಗಳು ಹೇಳ್ತೀನಿ ಕ್ರಿಸ್ತನು. ನೆನ್ಪಿಟ್ಟುಕೊಳ್ರಿ, ಲಾಸ್ಟ್ಗೆ ಕೇಳಿದಾಗ ನೀವು ಉತ್ತರ ಮಾಡಬೇಕು. ಓಕೆ, ನಂಬರ್ 1, ಮೊದಲನೇ ಸ್ವಭಾವ ಕ್ರಿಸ್ತನಲ್ಲಿ ಏನಿತ್ತು ಗೊತ್ತಾ? ದೇವರ ಚಿತ್ತ ನೆರವೇರಿಸಬೇಕೆಂಬ ಮನಸ್ಸು ಆತನಲ್ಲಿತ್ತಂತೆ. ಏನಂತೆ? ದೇವರ ಚಿತ್ತ, ತಂದೆಯ ಚಿತ್ತ ಏನೋ ಅದನ್ನು ನೆರವೇರಿಸಬೇಕೆನ್ನುವ ಸ್ವಭಾವ ಆತನಲ್ಲಿತ್ತಂತ್ರಿ. ಆತನ ಚಿತ್ತ ಏನೆಂಬುದಾಗಿ ಹೇಳೋಕೆ ನಿಂತರೆ ಬಹಳ ಇದೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ್ದು ತಂದೆಯ ಚಿತ್ತ ನೆರವೇರಿಸುವ ಸಲುವಾಗಿ ಆತನ ಈ ಲೋಕದಲ್ಲಿ ಜೀವಿಸಿದನು ಪ್ರಿಯರೇ. ಒಂದು ದಿನ ಯೋಹಾನ ಬರೆದ ಸುವಾರ್ತೆ 31ನೇ ಅಧ್ಯಾಯದಲ್ಲಿ ಯಾರೋ ಒಬ್ಬರು ಬಂದು ಕೇಳ್ತಾರೆ, ಸ್ವಾಮಿಯವರೇ ನಿಮ್ಮದು ಊಟ ಆಯಿತಾ ಅಂತ ಕೇಳ್ತಾರೆ ಕ್ರಿಸ್ತನಿಗೆ. ಊಟ ಆಯಿತಾ ಅಂತ ಕೇಳಿದಾಗ ಆಗ ಕ್ರಿಸ್ತನು ಆತನಿಗೆ ರಿಪ್ಲೈ ಮಾಡ್ತಾನೆ. ಏನಂತ ಕೇಳ್ತಾನೆ ಗೊತ್ತಾ? ಯೇಸು ಅವರಿಗೆ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಅಂತ ಹೇಳ್ತಾನೆ ಆತನು. ನನ್ನನ್ನು ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸೋದಿದೆಯಲ್ಲ, ಅದೇ ನನಗೆ ಊಟ, ಅದೇ ನನಗೆ ಆಹಾರಪ್ಪ ಅಂತ ಹೇಳ್ತಾನೆ. ಇನ್ನೊಂದು ದಿವಸ ಒಬ್ಬರು ಸ್ವಾಮಿಗೆ ಹೊರಗಡೆ ನಿನ್ನ ತಾಯಿ ನಿನ್ನ ತಮ್ಮಂದರು ಬಂದರಂತ ಹೇಳ್ತಾರೆ ಶಿಲ್ಬೆಗೆ. ಯಾವುದೊಂದು ಸಮಯದಲ್ಲಿ ಯೇಸು ಸ್ವಾಮಿ ಗೊತ್ತಾ, ನಿನ್ನ ತಾಯಿ ಮತ್ತು ನಿನ್ನ ಸಹೋದರರು ಹೊರಗಡೆ ಬಂದು ನಿಂತಿದ್ದಾರೆ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಆತನ ಏನಂತ ಹೇಳ್ತಾನೆ ಗೊತ್ತಾ? ಪರಲೋಕದಲ್ಲಿ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ನನಗೆ ತಾಯಿಯೂ ನನಗೆ ತಂದೆಯೂ ಸಹೋದರರು ಆಗಿದ್ದಾರೆ ಅಂತ ಹೇಳ್ತಾನೆ. ಒಟ್ಟಾರೆ ಕ್ರಿಸ್ತನು ಈ ಲೋಕದಲ್ಲಿ ಇರುವಷ್ಟರ ಮಟ್ಟಿಗೆ ಆತನು ಮಾತು, ಆತನ ನಡವಳಿಕೆ ಎಲ್ಲ ಇದೆಯಲ್ಲ, ಅದೆಲ್ಲ ತಂದೆ ಚಿತ್ತ ನೆರವೇರಿಸುವ ಸಲುವಾಗಿಯೇ ಇತ್ತು. ಅವೆಲ್ಲವೂ ತಂದೆ ಚಿತ್ತ ನೆರವೇರಿಸುವ ಸಲುವಾಗಿ ಇತ್ತು. ಅಂದರೆ ಒಂದು ರೀತಿಯಲ್ಲಿ ಆತನು ಈ ಲೋಕಕ್ಕೆ ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಟ್ಟವನಾಗಿದ್ದನೋ ಅದೇ ಉದ್ದೇಶ ನೆರವೇರಿಸುವ ರೀತಿಯಲ್ಲಿ ಆತನ ಸ್ವಭಾವ, ಆತನ ಜೀವಿತ ಕೂಡಿತ್ತು ಪ್ರಿಯರೇ. ಹಾಗಾದರೆ ಈ ದಿನ ನಾವು ಕೂಡ ಈ ಲೋಕದಲ್ಲಿ ಒಂದು ಉದ್ದೇಶದಿಂದ ಇದ್ದೀವಿ. ಯಾವತ್ತಾದರೂ ಅರ್ಥ ಮಾಡ್ಕೊಂಡಿದ್ದೀವ ನಾವು? ಯಾವ ಉದ್ದೇಶಕ್ಕೆ ಈ ಲೋಕದಲ್ಲಿ ನಾವು ಜನ್ಮ ತಾಳಿದ್ದೀವಿ ಅನ್ನೋದು ಯಾರಾದರೂ ಯಾವತ್ತಾದರೂ ಯೋಚನೆ ಮಾಡಿದ್ದೀವ ನಾವು? ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ಉದ್ದೇಶ ಇಟ್ಟೇ ಕಳಿಸ್ತಾನೆ ಭೂಮಿಗೆ. ಸುಮ್ಮನೆ ಬಂದಿಲ್ಲ, ನೀವು ಯಾರು ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಉಂಡು ತಿಂದು ಕುಡಿದು ತಿಂದು ಮಜಾ ಮಾಡೋಕ್ಕೆ ನಾವು ಬಂದಿಲ್ಲ. ಒಂದು ಉದ್ದೇಶ ಇಟ್ಟು ನಿನ್ನನ್ನು ಕಳಿಸಿದ್ದಾನೆ. ಆ ಉದ್ದೇಶ ಏನಂತ ಕೇಳ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀವಿ ನಾವು ಇವತ್ತು ಅಷ್ಟೇ. ಉದ್ದೇಶ ಇಲ್ಲದೆ ಕಳಿಸಿದ್ದಾನೆ. ಉದ್ದೇಶ ಇಲ್ಲದೆ ಆತನು ಯಾರನ್ನೂ ಕೂಡ ಈ ಲೋಕದಲ್ಲಿ ಸೃಷ್ಟಿ ಮಾಡಿಲ್ಲ. ನಿನ್ನನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೇ ಆತನ ಕಣ್ಣುಗಳು ನಿನ್ನನ್ನು ನೋಡ್ಯಾವಂತ. ತಾಯಿ ಗರ್ಭದಲ್ಲಿರುವಾಗಲೇ ಆತನು ಮೊದಲೇ ಪ್ಲ್ಯಾನ್ ಮಾಡಿರ್ತಾನೆ. ನೀನು ಯಾವಾಗ ಹುಟ್ಟಬೇಕು, ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು, ಯಾರಿಗೆ ಮಗನಾಗಬೇಕು, ಯಾವ ಸಭೆಯ ವಿಶ್ವಾಸಿ ಆಗಬೇಕು ಅಂತ ಮೊದಲೇ ಡಿಸೈಡ್ ಮಾಡಿ ಆವಾಗ ತಾಯಿ ಗರ್ಭ ಹುಡುಕಿ ನಿನ್ನನ್ನು ಕಳಿಸಾನೆ ಈ ಭೂಮಿಗೆ ಆತ. ಆದರೆ ಮನುಷ್ಯ ಇವತ್ತೇನು ಮಾಡಿದ್ದಾನೆ ಅಂತಂದರೆ, ತಂದೆಯ ಚಿತ್ತ ನೆರವೇರಿಸುವ ರೀತಿಯಲ್ಲಿ ಬದುಕುತ್ತಿಲ್ಲ, ಬದಲಾಗಿ ತನ್ನ ಚಿತ್ತದ ಪ್ರಕಾರ ಬದುಕಿ ಬಾಳ್ತಿದ್ದಾನೆ. ಯಾವತ್ತಾದರೂ ಮನುಷ್ಯನ ಹೆಂಗೆ ಕೇಳ್ತಾನೆ ಗೊತ್ತಾ? ದೇವರೇ ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಬರೀ ಇದನ್ನೇ ಬೇಡ್ಕೊಂಡು ಹೋಗ್ತಿದ್ದಾನೆ ಹೊರತು ನಿನ್ನ ಚಿತ್ತವಿದ್ದರೆ ನನಗಿದು ದಯಪಾಲಿಸಂತ ಬೇಡಿಕೊಳ್ಳೋದ್ರಲ್ಲಿ ಬಹಳ ಕಡಿಮೆ ಜನ ಇವತ್ತು. ನಿನ್ನ ಚಿತ್ತವಿದ್ದರೆ ದೇವರೇ ಇದು ನನಗೆ ಅನುಗ್ರಹಿಸು ಅಂತ ಕೇಳುವುದರಲ್ಲಿ ಜನರು ಬಹಳ ಫೇಲ್ ಆಗಿದ್ದೀವಿ. ಬರೀ ಅದು ಕೊಡು, ಇದು ಕೊಡು ಎಂಬುದಾಗಿ ಕೇಳ್ತಾನೆ ಇದ್ದು. ಆದರೆ ದೇವರು ಕೊಡ್ತಾನೆ, ಯಾಕಂದರೆ ವಾಗ್ದಾನ ಮಾಡ್ಯಾನಂತ. ಬೇಡಿಕೊಳ್ಳ್ರಿ ನಿಮಗೆ ದೊರೆತಂತ ವಾಗ್ದಾನ ಮಾಡಿದ್ದಾನೆ. ಆದರೆ ಬೇಡಿಕೊಳ್ಳೋದರಲ್ಲಿ ಒಂದು ಅರ್ಥ ಇದೆ ಪ್ರಿಯರೇ. ಕೇಳಬೇಕಾದದ್ದನ್ನು ಕೇಳಬೇಕು. ಆತನಿಗೆ ಗೊತ್ತಿದೆ ನನ್ನ ದೇವರು ನಿನ್ನ ಕೋರಿಕೆಯನ್ನು ನೆರವೇರಿಸಲ್ಲ, ನಿನ್ನ ಕೊರತೆ ತೀರಿಸ್ತಾನೆ ಅಷ್ಟೇ ಆತ. ನಿನ್ನ ಕೋರಿಕೆ ನೆರವೇರಿಸಲ್ಲ ನಮ್ಮ ದೇವರು.
ನಿನ್ನ ಕೊರತೆ ತೀರಿಸ್ತಾನಷ್ಟೇ. ನಿನ್ನ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡ್ತಾನೆ ಹೊರತು ನೀನು ಕೇಳಿದ್ದೆಲ್ಲ ಕೊಡಲ್ಲ ಆತ. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನೆಂದರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕು. ಯೇಸು ಸ್ವಾಮಿ ಹೇಗೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವ ಸಲುವಾಗಿ ಈ ಲೋಕದಲ್ಲಿ ಬದುಕಿ ಬಾಳಿದನೋ, ಅದೇ ರೀತಿಯಾಗಿ ನಾವುಗಳು ಸಹ ಏನು ಮಾಡಬೇಕಂತಂದರೆ ಆತನ ಚಿತ್ತವನ್ನು ಅರಿತುಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುವ ಪ್ರಯತ್ನ ಮಾಡಬೇಕು ಪ್ರಿಯರೇ. ದೇವರು ಕೊಡ್ತಾನೆ, ನೀನು ಕೇಳಿದೆ ಅಂದರೆ ಕೊಡ್ತಾನೆ. ಅದರಿಂದನೇ ಒಂದು ಪ್ರಾಬ್ಲಮ್ ಇಟ್ಟಿರ್ತಾನೆ. ವಾಕ್ಯ ಇದೆ ಒಂದು ಹೇಳ್ತೀನಿ ನಿಮಗೆ, ಓದಿ, ಕೀರ್ತನೆಗಳು ಓದಿ. 106ನೇ ಕೀರ್ತನೆ 15ನೇ ವಚನ ಓದಿ ಯಾರಾದರೂ. ಆತನು ಅವರ ಆಸೆಯನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಓಕೆ, ಥ್ಯಾಂಕ್ ಯು. ಏನಂತ ಇದೆ? ದೇವರು ನಮ್ಮ ಆಸೆಗಳನ್ನು ಪೂರೈಸಿದರೂ ಸಹ ನಿಮ್ಮ ಪ್ರಾಣಕ್ಕೆ ಏನು ಬರ್ತದಂತೆ? ಕ್ಷಯ ಅಂದ್ರೇನು? ಏನೋ ಒಂದು ದಣು ಅಂತ ಅನ್ಕೊಳ್ಳೋಣ, ಟಿ ಬಿನೇ ಅನ್ಕೋದು ಬೇಡ, ಏನೋ ಒಂದು ದಣು. ನಿನಗೇನು ಬೇಕೋ ಅದು ಕೊಡ್ತಾನೆ, ಬಟ್ ಅದರಿಂದ ಒಂದು ದಣು ಬಿಟ್ಟಿರ್ತಾನೆ ಅಂತ ಅರ್ಥ. ಇಸ್ರಾಯೇಲ್ರು ಏನು ಮಾಡಿದ್ರು ಗೊತ್ತಾ? ಆ ಕಾಲದಲ್ಲಿ ಇಸ್ರಾಯೇಲ್ರು ನಮಗೊಬ್ಬ ರಾಜ ಬೇಕು ಅಂತ ಪೀಡಿಸ್ತಿದ್ರು ಸಮುವೇಲನಿಗೆ. ರಾಜ ಯಾಕೆ ಬೇಕು ರೀ ಅವರಿಗೆ? ದೇವರೇ ತಾನೇ ಅವ್ರ ಜೊತೆಗಿದ್ದ. ಎಷ್ಟು ವರ್ಷ ನಡೆಸಿದ ಇಸ್ರಾಯೇಲ್ರನ್ನು? 40 ವರ್ಷ ನಡೆಸಿದ್ನಲ್ಲ. ಏನು ಕೊರತೆ ಬಿತ್ತು ಅವ್ರಿಗೆ? ಏನಾದರೂ 40 ವರ್ಷದಲ್ಲಿ ಊಟ ಬೇಕಂದ್ರೂ ಮನ್ನ ಕೊಟ್ಟ ತಾನೆ. ಕಾಲಲ್ಲಿರೋ ಚಪ್ಪಲು ಸೌದಿಲ್ವಂತೆ. ಅವರು ಅಷ್ಟು ಚೆನ್ನಾಗಿ ನಡೆಸಿದ್ದಾನೆ ಅವರಿಗೆ ದೇವರು. ಅಷ್ಟಿದ್ರೂ ಸಹ ದೇವರೇ ರಾಜಾದಿರಾಜನಾಗಿರ್ತಕ್ಕಂತಹ ದೇವರು ಅವರ ಪರವಾಗಿದ್ದು ಅವರ ವಿರುದ್ಧವಾಗಿ ಬಂದಿರತಕ್ಕಂಥ ಜನರೊಂದಿಗೆ ಯುದ್ಧ ಮಾಡಿ ಜಯ ಕೊಟ್ಟ ದೇವರು ಇದ್ದರೂ ಸಹ ಇವರೇನು ಮಾಡಿದರು? ನಮಗೆ ರಾಜ ಬೇಕಂದ್ರೆ ಬೇಕು. ಏನಂದರು? ಬೇಕಂದ್ರೆ ಬೇಕು. ಫಸ್ಟ್ ರಾಜ್ಯನ ದೇವರು ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾರು ಅವನು? ಸೌಲ. ಯಾರು? ಸೌಲನ ಕೊಡ್ತಾನೆ. ಯಾಕೋ ಭಾಳ ಕೇಳಕತ್ತಾರೆ, ಹೋಗ್ಲಿ ಬಿಡು ಅಂತ ಕೊಟ್ಟ. ಸೌಲ ಏನು ಮಾಡಿದ ಗೊತ್ತಾ? ರಾಜನಾಗಿ ಬಂದ. ಸ್ವಲ್ಪ ವರ್ಷ ಚಂದ ನೋಡಿದ. ಹಿಂದಕ್ಕೆ ಮತ್ತೆ ಮುಂದೋದ್ಕೊಳ್ಳಿ ಏನು ಮಾಡಿದ ಗೊತ್ತಾ? ಇಸ್ರಾಯೇಲರಿಗೆ ತಿರುಗಿ ಬಿದ್ದವ. ಇಸ್ರಾಯೇಲರಿಗೆ ಓಡಿಸಾಡೋಕ್ಕೆ ಶುರು ಮಾಡಿಬಿಟ್ಟ. ಕೇಳಿದ್ರಲ್ಲ, ಕೊಟ್ಟುಬಿಟ್ಟ ದೇವರು. ಇವತ್ತು ನಾವು ಸಹ ಹಂಗೆ ದೇವರ ಚಿತ್ತ ಅರಿಯದೆ ಏನೇನೋ ಕೇಳಿಬಿಡ್ತೀವಿ. ಆದರೆ ಆತನ ಚಿತ್ತ ತಿಳ್ಕೊಂಡು ನಾವೇನು ಮಾಡ್ಬೇಕಂತೆ ಇಲ್ಲಿ ನಡಿಬೇಕು. ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ನಾವು ತಿಳಿದುಕೊಳ್ಳೋಣ ಏನಂತಂದರೆ, ಯಾರೋ ಒಬ್ಬ ನರ್ಸ್ ಇದ್ದಳಂತೆ, ಒಬ್ಬ ನರ್ಸು. ಆ ನರ್ಸ್ ಏನು ಮಾಡಿದಳು ಅಂತಂತಂದರೆ, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಯಾರೋ ಒಬ್ಬ ಡಾಕ್ಟ್ರ್ ಆಕೆಗೆ ಮದುವೆ ಆಗ್ತೀನಿ ಅಂತ ಅಂದನಂತೆ. ಡಾಕ್ಟ್ರು ಮದುವೆ ಆಗ್ತೀನಿ ಅಂದಾಗ ಹೆಣ್ಮಗಳು ಏನು ಮಾಡಬೇಕು ಗೊತ್ತಾ? ವಿಚಾರ ಮಾಡಬೇಕಾಗಿತ್ತು. ಸೀದಾ ಹೋಗಿ ಫ್ರೆಂಡ್ಗೆ ಹೇಳ್ತಾಳಂತೆ, ನೋಡು ಈ ಥರ ಡಾಕ್ಟರ್ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿದ್ದಾನೆ, ನನಗೆ ಭಾಳ ಖುಷಿ ಆಯಿತು, ನಾನು ಮದುವೆ ಆಗ್ತೀನಿ ಅಂತ. ಅದಕ್ಕೋಸ್ಕರ ಆ ಫ್ರೆಂಡ್ ಹೇಳ್ತಾಳಂತೆ, ನೋಡಮ್ಮ ಮದುವೆ ಆಗ್ತಿದ್ದೇನೋ ಓಕೆ, ಯಾವುದಕ್ಕೂ ಒಂದು ಸಾರಿ ನಿಮ್ಮ ಮನೆಯಾಗ ಅಪ್ಪ ಅಮ್ಮಗೆ ತಿಳಿಸು. ಪಾಸ್ಟ್ರ್ ಇದ್ದಾರೆ, ಪಾಸ್ಟ್ರ್ ಹತ್ರ ಹೋಗು, ಅವರು ಪ್ರೇಯರ್ ಮಾಡ್ತಾರೆ, ತಿಳ್ಕೊ. ಒಂದು 4 ಮಂದಿಗೆ ತಿಳ್ಕೊಂಡು ಏನು ಮಾಡು, ದೇವರಲ್ಲಿ ಪ್ರಾರ್ಥನೆ ಮಾಡು, ಆತನ ಚಿತ್ರದ ಪ್ರಕಾರ ನೀನು ಹೋದರೆ ಭಾಳ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಹೇಳಿದಾಗ ಆಕೆ ಏನು ಮಾಡ್ತಾಳೆ, ಅಲ್ಲ ಫ್ರೆಂಡ್, ನೀನು ಹೇಳಿದ್ದು ಕರೆಕ್ಟ್ ಇದೆ, ಪಾಸ್ಟ್ರಿಗೆ ತಿಳಿಸಂತಿ, ಪ್ರೇಯರ್ ಮಾಡಂತಿ, ಅಪ್ಪ ಅಮ್ಮಗೆ ತಿಳಿಸಂತಿ, 4 ಮಂದಿಗೆ ಹೇಳಂತಿ, ಅದು ಓಕೆ. ಅವ್ರಿಗೆ ಹೇಳ್ತೀನಿ. ಒಂದು ವೇಳೆ ಅವ್ರು ಬ್ಯಾಡ ಅಂದ್ರೆ ಏನು ಮಾಡಲಿ? ಹೌದಲ್ವಾ? ಈಗೆಲ್ಲ ಹೇಳಂದರೆ ಹೇಳ್ತೀನಿ. ಒಂದು ವೇಳೆ ಬೇಡಮ್ಮ ಅಂತಂದ್ರೆ ದೇವ್ರ ಪ್ರಾರ್ಥನೆಯಲ್ಲಿಟ್ಟಾಗ ಬೇಡ ಅಂತನ್ನುವಂತಹ ಪಾಸ್ಟ್ರೇ ಅಂದನಂದರೆ ನಾನು ಏನು ಮಾಡಲಿ? ನರ್ಸಾಗಿರುವ ನನಗೆ ಅಂಥ ದೊಡ್ಡ MBBS ಡಾಕ್ಟರ್ ಸಿಗೋದೇ ದೊಡ್ಡದು. ಈಗ ಬೇಡ ಅಂದ್ರೆ ನಾನು ಏನು ಮಾಡಲಿ ಅಂತೇಳ್ಬಿಟ್ಟು ಏನು ಮಾಡ್ತಾಳೆ, ಮದುವೆ ಆಗ್ತಾಳಂತೆ. ಮದುವೆಯಾಗಿ 2 ತಿಂಗಳಿಗೆ ತನ್ನ 2ನೇ ಹೆಂಡತಿ ಪರಿಚಯ ಮಾಡಿಸ್ತಾನಂತವನು. 2ನೇ ಹೆಂಡತಿ ಮತ್ತು ಮಕ್ಕಳನ್ನು ಪರಿಚಯ ಮಾಡಿಸ್ತಾನಂತವನು. ಇದು ನಿಜವಾದದ್ದು, ಇದು ಕಥೆ ಅಲ್ಲ. ಬೆಂಗಳೂರಲ್ಲಿದೆ, ನಿಮಾನ್ಸಲ್ಲಿ ಅಡ್ಮಿಟ್ ಹಾಳಾಕಿ ಹೆಣ್ಮಗಳು ಇವತ್ತು. ಸೊ ಪರಿಸ್ಥಿತಿ ಹಿಂಗೆ. ಕಾರಣ ಇಷ್ಟೇ, ದೇವರ ಚಿತ್ತ ಏನೆಂಬುದಾಗಿ ತಿಳಿತಿಲ್ಲ ಮನುಷ್ಯ. ಇವತ್ತು ತನ್ನ ಚಿತ್ತಕ್ಕೆ ಹೆಂಗೆ ಅಂದ್ಕೊಂಡಿದ್ದಾನೆ, ತನಗಿರುವ ಓದ್ತಿದ್ದಾನೆ, ಸಿಕ್ಕಾಪಟ್ಟೆ ಓದ್ತಿದ್ದಾನೆ ಮನುಷ್ಯ. ತನಗಿರುವ ಜ್ಞಾನದಿಂದ ಹೆಂಗೆ ಬಂದಿದ್ದಾನೆ ಅಂತಂದರೆ, ದೇವರ ಚಿತ್ತಕ್ಕಿಂತ ನನ್ನಷ್ಟು ಕರೆಕ್ಟ್ ಡಿಸಿಷನ್ ತಗೋರು ಯಾರಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಬಂದಾನ. ನಿನ್ನಲ್ಲಿ ಎಷ್ಟೇ ವಿದ್ಯೆ ಇರಲಿ, ಎಷ್ಟೇ ಬುದ್ಧಿ ಇರಲಿ, ಎಷ್ಟೇ ಚಾಣಾಕ್ಷತನವಿರಲಿ, ದೇವರ ಚಿತ್ತ ನೀನು ತಿಳಿಲಿಲ್ಲ ಅಂತಂದರೆ ನೀನು ಫೇಲ್ ಆಗ್ತೀಯ ಅವತ್ತು. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಕ್ರಿಸ್ತನು ಅದನ್ನೇ ಮಾಡಿದ್ದು. ಆತನ ಎಷ್ಟೇ ಅದ್ಭುತ ಮಾಡಿದರು, ಎಂಥ ಒಂದು 5 ರೊಟ್ಟೆ 5,000 ಜನ ಕೂಣಿಸಿದರು, ಕಾನಾ ಊರಲ್ಲಿ ಅದ್ಭುತ ಮಾಡಿದರು, ಕುಷ್ಠರೋಗಿನ ಸ್ವಸ್ಥತೆ ಮಾಡಿದರು ಸಹ ತಂದೆಯ ಚಿತ್ತನ್ನು ನೆರವೇರಿಸೋದಕ್ಕೋಸ್ಕರ ಆತನು ಬದುಕಿದ್ದ.
ತಂದೆಯ ಚಿತ್ತ ಅನ್ನುವುದನ್ನು ಆತನು ಮರೆತು ಬಾಳಲಿಲ್ಲ. ಹಾಗಾಗಿ ಈ ನೂತನ ವರ್ಷದಲ್ಲಿ ಈ ಸ್ವಭಾವ ನಾವು ಅಳವಡಿಸ್ಕೊಳ್ಳೋಣ ಪ್ರಿಯರೇ. ನಾವೇನೇ ಕೇಳಿದರೂ ಏನೇ ಬೇಡಿದರೂ ಸಹ ನಾವೇನಾಗಿರ್ಬೇಕಂದ್ರೆ ತಂದೆಯ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಿ ಈ ವರ್ಷ ಬಾಳ್ಬೇಕ್ರಿ. ದೇವರ ನಿನ್ನ ಚಿತ್ತ ಏನು, ನಿನ್ನ ಚಿತ್ತವಿದ್ದರೆ ಇದು ನಡೀಲಿ ಅನ್ನುವಂತಹ ರೀತಿಯಲ್ಲಿ ನಾವು ಬದುಕಬೇಕು. ಮತ್ತು ಎರಡನೆಯದು ಕ್ರಿಸ್ತನಿಗಿರ್ತಕ್ಕಂತಹ ಎರಡನೆಯ ಮನಸ್ತತ್ವ ಏನು ಗೊತ್ತಾ? ಆತನಲ್ಲಿರ್ತಕ್ಕಂಥ ಎರಡನೆಯ ನೂತನ ಮನಸ್ಸು ಏನಂದರೆ ದೀನತೆ ಮತ್ತು ತಗ್ಗಿಸಿಕೊಳ್ಳುವಿಕೆ ಅಂತೆ. ಏನ್ರಿ? ದೀನತೆ ಮತ್ತು ತಗ್ಗಿಸಿಕೊಳ್ಳುವಿಕೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಬೇಸರ ಆಗ್ತಿದೆಯಾ? ನಾನು ಸಾತ್ವಿಕನು, ಹಾಂ, ದೀನ ಮನಸ್ಸುಳ್ಳವನು ಓಕೆ, ಆಗಿರುವುದರಿಂದ ಸಾಕು ಮಗಳೇ, ಸಾಕಮ್ಮ, ಅಷ್ಟೇ ಸಾಕು. ಏನಂತೆ? ಕ್ರಿಸ್ತನು ಏನಾಗಿದ್ದಾನಂತೆ? ಕ್ರಿಸ್ತನು ಏನಾಗಿದ್ದಾನಂತೆ? ಸಾತ್ವಿಕನೂ ಆಗಿದ್ದಾನೆ ಮತ್ತು ದೀನ ಮನಸ್ಸುಳ್ಳವನು ಕೂಡ ಆಗಿದ್ದಾನಂತೆ ಕ್ರಿಸ್ತನು. ಅಂತಹ ಮನಸ್ತತ್ವ ಆತನಲ್ಲಿದೆ. 2025ನೇ ವರ್ಷದಲ್ಲಿ ಕ್ರಿಸ್ತನಿಗಿದ್ದ ಸಾತ್ವಿಕತೆ, ದೀನತೆಯನ್ನು ಹೊಂದಿಕೊಂಡು ಬಾಳೋಣ ಪ್ರೇರೆ. ಹೇಗಂದರೆ ಆತನಲ್ಲಿದ್ದ ದೀನತೆ ತನ್ನನ್ನು ಈ ಲೋಕಕ್ಕೆ ಮನುಷ್ಯನನ್ನಾಗಿ ಬರಮಾಡಿತು ಗೊತ್ತಾ? ರಾಜಾದಿರಾಜನು ಸಿಂಹಾಸನದ ಮೇಲೆ ಕುಳಿತಿರುವ ದೇವರು ಇದು ಪಾಪದಿಂದ ತುಂಬಿದಂತಹ ನಮ್ಮಂಥ ಒಬ್ಬ ಉಳುಮಾನವನ ಹತ್ರ ಅದು ಬಂದನಂತಂದರೆ ಆತನ ದೀನತೆ ಎಷ್ಟಂತ ತೋರಿಸ್ಕೊಡ್ತದದು. ಮತ್ತೇನು ಮಾಡಿದ? ತನ್ನ ಶಿಷ್ಯರ ಕಾಲು ತೊಳೆದ. ಎಷ್ಟು ದೀನತೆ ಇರ್ಬೋದು ಆತನಲ್ಲಿ, ಎಷ್ಟು ತಗ್ಗಿಸಿಕೊಳ್ಳುವ ಸ್ವಭಾವ ಇರ್ಬೋದು. ಗರ್ವ ಅನ್ನೋದಿದೆಯಲ್ಲ, ಇದು ಸೈತಾನನ ಮನಸ್ತತ್ವ ರೀ. ಗರ್ವ ಅನ್ನುವಂಥದ್ದು ಇದು ಸೈತಾನನ ಮನಸ್ತತ್ವ. ದೀನತೆ ಅನ್ನುವಂಥದ್ದು ಇದು ಕ್ರಿಸ್ತನ ಮನಸ್ತತ್ವ. ಆತನು ದೇವರು ಮುಖದ ಮೇಲೆ ಉಳಿಸ್ಕೊಂಡ. ಆತನು ದೇವರು ಏನು ಮಾಡಿದ? ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. ಗರ್ವ ಇಹಲೋಕದ ನಡವಳಿಕೆ. ಇದು ಗರ್ವ ಅನ್ನುವಂಥದ್ದು ಇದೆಯಲ್ಲ, ಇದು ಇಹಲೋಕದ ನಡವಳಿಕೆ. ದೀನ ಮನಸ್ಸು ಅನ್ನೋದಿದೆಯಲ್ಲ, ಇದು ಪರಲೋಕದ ನಡವಳಿಕೆ. ಇದು ಈ ಸ್ವಭಾವ ಅನುವರಿಸ್ಕೊಳ್ರಿ ಅಂತ ಹೇಳ್ತಿದ್ದಾನೆ. ಯಾಕೆ ನಾನು ದೀನತೆ ಅನುಸರಿಸಬೇಕು ಎಂಬುದಾಗಿ, ಯಾಕೆ ನಾನು ದೀನತೆ ಅನುಸರಿಸಿ ನಡೆಯಬೇಕು ಎಂಬುದಾಗಿ ಹೇಳ್ತಿದ್ದೀನಿ ಅಂತಂದರೆ, ಮನುಷ್ಯನಲ್ಲಿ ಗರ್ವ ಅನ್ನೋದು ಇದೆಯಲ್ಲ, ಇದು ಯಾರು ಕಲಿಸ್ಬೇಕಾಗಿಲ್ಲ. ಮನುಷ್ಯನಿಗೆ ಬರ್ತಾ ಇದೆ, ಅದು ತನ್ನಷ್ಟಕ್ಕೆ ತಾನೇ. ಮನುಷ್ಯನಿಗೆ ಗರ್ವ ಅನ್ನುವಂಥದ್ದು ಇದೆಯಲ್ಲ, ಕಲಿಸ್ಬೇಕಾಗಿಲ್ಲ, ಇದು ತನ್ನಷ್ಟಕ್ಕೆ ತಾನೇ ಬರ್ತಾ ಇದೆ. ಅದು ಮನುಷ್ಯನಲ್ಲಿ ಕಲಿಸ್ಬೇಕಾದದ್ದು ಏನು ಗೊತ್ತಾ? ದೀನತೆ ಹೊತ್ತು ಮನುಷ್ಯ ಕಲಿಸ್ಬೇಕು ಮತ್ತು ಇನ್ನೊಬ್ಬರಿಗೂ ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು. ಯೇಸು ಸ್ವಾಮಿ ಹೇಳ್ದ, ಒಂದು ಕಪಾಳ ಹೊಡೆದ್ರೆ ಯಾರಾದರೂ ಮಾಡ್ತೀರಾ? ನಿನ್ನ ನೆರೆಯವನನ್ನು ಪ್ರೀತಿಸಿರಾ? ಇಲ್ಲ. ಇದು ಇದೆ ಮನುಷ್ಯನಿದೆ. ಇದು ಇಹಲೋಕದ ನಡವಳಿಕೆ. ಓದುತ್ತೀವಿ ನಾವು ಚೆನ್ನಾಗಿ, ವಾಕ್ಯಗಳನ್ನು ಕೇಳುವವರು ನಾವು, ಅದಕ್ಕೆ ತಕ್ಕಂಗೆ ನಡೆಯುವವರು ಆಗಬೇಕಂತ ಹೇಳ್ತದೆ ವಾಕ್ಯ. ಸಾತ್ವಿಕತೆ, ದೀನತೆ ಅನ್ನುವಂಥದ್ದು ಇದೆಯಲ್ಲ, ಇದು ಲೋಕಕ್ಕೆ ಕಲಿಬೇಕು ಮತ್ತು ನೀನು ಕಲಿಸಬೇಕಾಗ್ಯದ. ಇದು ಗರ್ವ ಯಾರಿಗೂ ಕಲಿಸ್ಬೇಕಾಗಿಲ್ಲ, ಬರ್ತದದು. ಸಣ್ಣ ಪಾರಕ್ಕೆ ಕೇಳು, ಏನೋ ಒಂದು ವರ್ಡ್ ಹೇಳಿ ನಾನು ಡಬಲ್ ಹೇಳ್ತಾನೆ ಅವನು, ಅದು ಬರ್ತಾಯಿದೆ. ಅದು ಕಲಿಸ್ಬೇಕಾಗಿಲ್ಲ, ಕಲಿಬೇಕಾದದ್ದು ದೀನತೆ ಇವತ್ತು ಮನುಷ್ಯ. ಹಾಗಾಗಿ ಕೆಲವರಿಗೆ ಕುಲದ ಗರ್ವ ಇದೆ, ಕೆಲವರಿಗೆ ಎಜುಕೇಷನ್ ಗರ್ವ ಇದೆ, ಕೆಲವೊಬ್ಬರಿಗೆ ಚೆನ್ನಾಗಿ ಕಾಣ್ತೀನಿ ಅನ್ನುವಂತಹ ಗರ್ವ ಇದೆ. ಇನ್ನೊಬ್ರಿಗೆ ಹೆಂಗಿದೆ ಗೊತ್ತಾ? ನನ್ನಲ್ಲಿ ಗರ್ವನೇ ಇಲ್ಲ ರೀ ಅನ್ನುವಂತಹ ಗರ್ವ ಇದೆ. ನಾನು ಗರ್ವಿಷ್ಠನೇ ಅಲ್ಲ ಅಂತಂತಾನವನು, ಅಂಥ ಗರ್ವ ಕೂಡ ಇದೆ ಮನುಷ್ಯನಲ್ಲಿ. ಹಾಗಾಗಿ ದೀನತೆ, ಸಾತ್ವಿಕತೆ ಮನುಷ್ಯನು ಮರೆತು ಜೀವಿಸ್ತಿದ್ದಾನೆ. ಹಾಗಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದು ದೀನತೆಯಿಂದ ಜೀವಿಸಿರಿ ಎಂಬುದಾಗಿ ತಿಳಿಸಿ ಹೇಳಿದ್ದಾನೆ. ಮನುಷ್ಯನಲ್ಲಿ ದೀನತೆ ಇದ್ದರೆ ಏನು ಲಾಭ ಗೊತ್ತಾ? ನಿನ್ನ ಸುತ್ತಲಿನ ಸಮಾಜ ಭಾಳ ಸಮಾಧಾನ ಇರ್ತದೆ. ನಿನ್ನಲ್ಲಿ ದೀನತೆ ಇದ್ದರೆ ನಿನ್ನ ಜೊತೆ ಯಾರು ಜಗಳ ಆಡಲ್ಲ, ಬಹಳ ಸೈಲೆಂಟಾಗಿ ಎಲ್ಲರ ಜೊತೆ ಮೂವ್ ಆಗ್ತೀಯ. ಗಂಡ ಹೆಂಡತಿ ಬಗ್ಗೆ ಜಗಳ ಅನ್ನೋದೇ ಬರೋದಿಲ್ಲ ದೀನತೆ ನಿಮ್ಮಲ್ಲಿದ್ದರೆ ಗೊತ್ತಾ? ಎಲ್ಲಿ ದೀನತೆ ಇರ್ತದೆ ಅಲ್ಲಿ ಸಂಬಂಧಗಳು ಬಹಳ ಒಗ್ಗಟ್ಟಾಗಿರ್ತಾವೆ ರೀ. ಎಲ್ಲಿ ದೀನತೆ ಇರ್ತದೆ ಅಲ್ಲಿ ಸಂಬಂಧಗಳು ಬಹಳ ಕೂಡಿರ್ತವೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡಿಬೇಕಂದ್ರೆ ನಿನ್ನಲ್ಲಿ ದೀನತೆ ಅನ್ನುವಂಥದ್ದು ಇರಬೇಕು. ಅದ್ಭುತಗಳು ಯಾಕೆ ಬರ್ತಿಲ್ಲ ಇವತ್ತು ನಮ್ಮ ಜೀವಿತದಲ್ಲಿ? ಯಾಕೆ ನನ್ನ ಜೀವಿತದಲ್ಲಿ ಬಿಡುಗಡೆ ಅನ್ನುವಂಥದ್ದು ಸಿಗ್ತಿಲ್ಲ ಗೊತ್ತಾ? ಕಾರಣ ಇಷ್ಟೇ, ನಿನ್ನಲ್ಲಿ ದೀನತೆ ಇಲ್ಲ. ದೀನತೆ ಇಲ್ಲ. ಎಲ್ಲ ಮಾಡ್ತೀಯ, ಪ್ರೇಯರ್ ಮಾಡ್ತೀಯ, ಎಲ್ಲ ಮಾಡ್ತೀಯ, ಇನ್ನೊಂದು ಮಾಡ್ತೀಯ, ಎಲ್ಲೊಟ್ಟು ಮಾಡ್ತೀಯ. ಈ ದೀನತೆ, ಸಾತ್ವಿಕತೆ ಅನ್ನುವಂಥದ್ದು ನಿನ್ನಲ್ಲಿ ಫೇಲ್ ಆಗಿದ್ರ ಕಾರಣದಿಂದ ನಿನಗೆ ಅದ್ಭುತ ಇವತ್ತಿಲ್ಲ. ಒಂದು ದಿವಸ ಯೇಸು ಸ್ವಾಮಿಗೆ ಒಬ್ಬ ಮಹಿಳೆ ಬಂದು ಕೇಳ್ತಾಳೆ. 17 ಆಕೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 21-28ರಲ್ಲಿ ಬರೆಯಲ್ಪಟ್ಟಿದೆ. ಓದಬೇಡ್ರಿ, ಭಾಳ ದೊಡ್ಡದಿದೆ, ಅಷ್ಟೇ ತೆಗೆದಿಟ್ಕೊಳ್ರಿ. ಅಲ್ಲಿ ಬಂದು ಒಬ್ಬ ಮಹಿಳೆ ಕೇಳ್ತಾಳೆ, ನನ್ನ ಮಗಳಿಗೆ ದೆವ್ವ ಹಿಡ್ದದ, ಭಾಳ ವರ್ಷಗಳಿಂದ ದೆವ್ವ ಹಿಡ್ದದ ಆಕಿ ಸಾಯವಂಗಾಳಪ್ಪ ದೇವರೇ, ದಯಮಾಡಿ ಬಂದು ಏನು ಮಾಡಿ ನೀನು ನನ್ನ ಮಗಳಿಗೆ ಸ್ವಸ್ಥತೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಕ್ರಿಸ್ತನ ಆಕಿನ ನಂಬಿಕೆಯನ್ನು ಪರೀಕ್ಷೆ ಮಾಡೋ ಸಲುವಾಗಿ ಆಕೆಗೆ ಒಂದು ಮಾತು ಹೇಳ್ತಾನೆ. ಏನಂದರೆ,
ಈ ನಾಯಿ ಮರಿಗಳಿಗೆ ಏನಂತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಪರೀಕ್ಷೆ ಮಾಡೋಕೆ ಆಕೆಗೆ ಹೇಳ್ತಾನೆ. ಅದಕ್ಕೆ ಆ ಮಹಿಳೆ ಏನಂತ ಗೊತ್ತಾ, ಆ ಮಾತು ನಿಜವೇ ಸ್ವಾಮಿ, ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ತನ್ನ ಮರಿಗಳು ಏನು ಮಾಡ್ತಾವೆ ಅಂತಾರೆ, ಆ ಮೇಜಿನಿಂದ ಬೀಳುವ ರೊಟ್ಟಿಯ ಏನಂತಂದರೆ ತುಂಡುಗಳನ್ನಾದರೂ ತಿನ್ನಬಹುದಲ್ಲ. ಅಂದರೆ ನೀನೇನೋ ಅವ್ರಿಗೋಸ್ಕರನೇ ಬಂದಿದ್ದೀಯಾ, ಅದು ಓಕೆ, ನಮಗೂ ಸ್ವಲ್ಪ ಏನಾದರೂ ನೀನು ಮಾಡ್ಬೋದಲ್ಲ ಅನ್ನುವಂಥ ರೀತಿಯಲ್ಲಿ ಆಕೆ ಕೇಳ್ತಾಳೆ. ಆವಾಗ ದೇವರನ್ನ ಹತ್ರ, ಅಬ್ಬಾ ಇಷ್ಟೊಂದು ನಂಬಿಕೆ ನಾನು ಇಸ್ರಾಯೇಲರಲ್ಲೂ ನೋಡಲಿಲ್ಲ ತಾಯಿ, ಬಹಳ ದೊಡ್ಡ ನಂಬಿಕೆ, ಬಹಳ ದೀನತೆ ನಿನ್ನಲ್ಲಿದೆ, ನಿನಗೆ ಬಿಡುಗಡೆ ಆಯಿತು ಹೋಗು ಅಂತ ಹೇಳ್ತಾರೆ. ಅದೇ ಒಂದು ವೇಳೆ ಆ ಹೆಣ್ಮಗಳು ನನಗೇ ನಾಯಿ ಅಂತೀಯ ಮಗನೇ ಅಂತ ನಿಂತಿದ್ದಳಂದ್ರೆ ಬಿಡುಗಡೆ ಆಗ್ತಿತ್ತಾ? ಇಲ್ಲ. ದೀನತೆ ಇರಬೇಕು ಇವತ್ತು ಮನುಷ್ಯನಲ್ಲಿ. ದೀನತೆ ಅನ್ನುವಂಥದ್ದು ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಓಕೆ, ಎರಡನೇದು. ಮೂರನೇದು ಏನಂತ ಹೇಳ್ತೀನಿ ಕೇಳಿ. ಮೂರನೇದು, ಕ್ರಿಸ್ತನಿಗಿದ್ದಂತಹ ಮನಸ್ಸು ಎಂತಹದೊಂದಾಗಿ ನಾನು ಹೇಳ್ತೀನಿ, ಕ್ಷಮಿಸುವಂತಹ ಸ್ವಭಾವ ಆತನಲ್ಲಿತ್ತಂತ್ರಿ. ಏನಂತ್ರಿ? ಕ್ಷಮಿಸುವಂತಹ ಸ್ವಭಾವ. ಸ್ವಲ್ಪ ಆಲೋಚನೆ ಮಾಡೋಣ, ಆತನನ್ನು ಆತನು ಯಾರನ್ನು ಕ್ಷಮಿಸಿದನು ಎಂಬುದಾಗಿ ತಿಳಿಯೋಣ. ಯಾರನ್ನು ಕ್ಷಮಿಸಿದ್ದ? ಶಿಲುಬೆಗೆ ಯಾರೆಲ್ಲ ಹಾಕಿದ್ರಲ್ಲ ಆತಗೆ ಏನು ಮಾಡಿದ ಆತ? ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ, ತಂದೆ ಅವರು ಕ್ಷಮಿಸಪ್ಪ ಪಾಪ. ಅಂಥ ಕಷ್ಟ ಯಾರಾದರೂ ಅನುಭವಿಸಿರಿ ಇವತ್ತು? ಯಾರಾದರೂ? ಎಲ್ಲ. ಮನೆಗೆ ಅತ್ತೆ ಆಗಲಿ ಮಾವ ಆಗಲಿ ಇನ್ನೊಬ್ಬರಾಗಲಿ ಒಂದು ಮಾತಂದರೂ ಕೂಡ ಸಹಿಸಲ್ಲ, ಕ್ಷಮಿಸಲ್ಲ. ನಾವು ವರ್ಷಾನುಗಟ್ಟಲೆ ಹಿಡ್ಕೊಂಡು ಹೋಗ್ತೀವಿ, 2020 2025 ತನಕ ಹೋಗಂದ್ರೆ ಹೋಗ್ತಾರೆ ಕ್ಷಮಿಸದೆ, ಹೌದಲ್ವಾ? ಸೊ ನಾವು ನಿಜವಾದ ಕ್ರಿಸ್ತನ ಹಿಂಬಾಲಕರು ಯಾವಾಗ ಆಗ್ತೀವಿ ಗೊತ್ತಾ? ಕ್ರಿಸ್ತನನ್ನು ಅರಿತಾಗಲೇ ಆಗ್ತೀವಿ. ಆತನ ಮನಸ್ಸು ಏನಿದೆ, ಆತನ ಸ್ವಭಾವ ಏನಿದೆ, ಅದನ್ನು ಅರಿತಾಗಲೇ ನಾವೇನಾಗ್ತೀವಿ ರೀ? ನಿಜವಾದ ಕ್ರಿಸ್ತರಾಗ್ತೀವಿ. ಸುಮ್ಮನೆ ಬಂದು ನಾವು ಇದು ಮಾಡ್ಕೊಂಡು ಕೂತ್ರೆ ಕ್ರೈಸ್ತರಲ್ಲ ನಾವು. ಕ್ರಿಸ್ತನನ್ನು ಅರಿತಾಗಲೇ ನಮಗೆ ಏನಂತಂದರೆ ನಿಜವಾದ ಕ್ರೈಸ್ತತ್ವ. ಈ ಲೋಕದಲ್ಲಿ ನೀನು ನನ್ನನ್ನು ಕ್ಷಮಿಸ್ತಂತ ಕಾದು ಕುಳಿತವ್ರು ಭಾಳ ಜನ ಇವತ್ತು. ನಮ್ಮ ಅಣ್ಣ ನನ್ನನ್ನು ಕ್ಷಮಿಸ್ತಾನಂತ ಕಾದು ಕೂತವ್ರು ಭಾಳ ಮಂದ್ಯಾರ. ನನ್ನ ಅಪ್ಪ ನನ್ನನ್ನು ಕ್ಷಮಿಸ್ತಾನೇನೋ ಅಂತ ಕಾದು ಕುಳಿತವ್ರು ಭಾಳ ಮಂದ್ಯಾರ. ನನ್ನ ತಂಗಿ, ನನ್ನ ಅಕ್ಕ, ನನ್ನ ಮಾವ, ಅಣ್ಣ ತಮ್ಮಂದರು, ಅಪ್ಪಂದರು ನನ್ನನ್ನು ಕ್ಷಮಿಸ್ತಾರೆ ಅನ್ನುವಂತಹ ಕಾದು ಕುಳಿತವ್ರು ಬಹಳ ಮಂದ್ಯಾರ. ನೀವು ನೋಡಿರಲ್ಲ, ಗೊತ್ತಿಲ್ಲ, ವಿಚಾರ ಮಾಡಿರಿ ಯಾವತ್ತಾದರೂ. ಭಾಳ ಮಂದಿ ಕಾದು ಕುಳ್ತಾರೆ, ನನ್ನ ಅಣ್ಣ ತಮ್ಮದವರು ನನ್ನ ಕ್ಷಮಿಸ್ತಾರೇನೋ ಅಂತೇಳ್ಬಿಟ್ಟು ವಿಚಾರ ಮಾಡ್ತಿಲ್ಲ. ನಾವು ತಿಳಿಯದೆ, ಅರ್ಥವಿಲ್ಲದೆ ನಾವು ಕ್ರಿಸ್ತನನ್ನು ಹಿಂಬಾಲಿಸಿದರೆ ನಡೆಯಲ್ಲ ರೀ. ಆತನಲ್ಲಿರ್ತಕ್ಕಂತಹ ಗುಣಗಳು ಏನು, ಆತನ ಮನಸ್ಸೇನು ಅಂತ ತಿಳ್ಕೊಂಡು ನಾವು ಆತನನ್ನು ಹಿಂಬಾಲಿಸಿದರೆ ಕ್ರೈಸ್ತರು, ಇಲ್ಲಾಂದರೆ ಅಲ್ಲ. ಹಾಗಾಗಿ ಮನುಷ್ಯನ ಜೀವಿತ ಹೆಂಗಾಗಿದೆ ಅಂತಂದರೆ, ಒಂದು ದಿನ ಒಬ್ಬ ರಾಜನ ಹತ್ರ ಒಬ್ಬನಿಗೆ 7 ಕೋಟಿ ಸಾಲ ಮಾಡಿರ್ತಾನಂತೆ. ಏನು ರೀ? 7 ಕೋಟಿ ಅಂದ್ರೆ ಗೊತ್ತಲ್ಲ, ಸುಮಾರು ದುಡ್ಡು. 7 ಕೋಟಿ ಅಂದರೆ ಆ 7 ಕೋಟಿ ಸಾಲ ಮಾಡಿರ್ತಾನಂತೆ. ಆ ರಾಜನಿಂದ ತಪ್ಪಿಸ್ಕೊಂಡು ತಿರುಗಾಡ್ತಿರ್ತಾನಂತ ಅವನು. ಎಲ್ಲಿ ರಾಜನನ್ನು ಕೇಳಿದರೆ 7 ಕೋಟಿ ರೂಪಾಯಿ ಸಾಲ ಕೇಳ್ತಾನಂತೆ. ಸುಮಾರು ವರ್ಷಗಳಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾನೆ. ಹಿಂಗೆ ತಿರುಗಾಡಬೇಕಾದ್ರೆ ಸಡನ್ಲಿ ರಾಜ ಎದುರು ಬರ್ತಾನಂತ. ಅವನಿಗೆ ಏನು ಮಾಡ್ತಾನೆ? ರಾಜ ಎದುರು ಬಂದು ಏನು ಕೇಳ್ತಾನಿಗೆ? ಏನು ಕೇಳ್ತಾನೆ? 7 ಕೋಟಿ ಯಾರು ಬಿಡ್ತಾರೆ? ಇವನಿಗೆ ಕೈ ಕಾಲೆಲ್ಲ ನಡ್ಗೋಕ್ಕೆ ಶುರುವಾದು. ಅಪ್ಪ ರಾಜ, ನಿನ್ನ ಕಾಲು ಬೀಳ್ತೀನಿ, ಹೆಂಗಾರ ಮಾಡಿ ತೀರಿಸ್ತೀನಿ, ಇನ್ನೊಂದು ತಿಂಗಳು ಟೈಮ್ ಕೊಡಂತ ನಾನು. ಏನಂತಾನ? ಎಷ್ಟೋ ವರ್ಷಗಳ ಕಾಲ ಕೊಟ್ಟಿನಿ ತಮ್ಮ ನಿನಗೂ, ಇನ್ನೂ ತೀರಿಸಿಲ್ಲ. ಇವಾಗ ಎಷ್ಟೋ ತಲೆ ಮರೆಸ್ಕೊಂಡು ತಿರುಗಾಡ್ತಿದ್ದಿ, ನಿನ್ನನ್ನು ಹೆಂಗೆ ಬಿಡ್ತೀನಿ ಅಂತ ಅಂತಾನೆ. ಅವನು ಅಂದಿಲ್ಲ, ಅಂತಾನೆ ಯಾರಾದರೂ. ಓಕೆ. ಸೊ ಆವಾಗ ಅವನ ಕೈ ಕಾಲು ನಡಗೋದು ನೋಡಿ ಆ ರಾಜ ಏನಂತಾನಂತ ಗೊತ್ತಾ? ಭಯಪಡಬೇಡ್ತಮ್ಮ, ನೀನು 7 ಕೋಟಿ ಸಾಲ ನಾನೇನು ಮಾಡೀನಿ? ಮನ್ನಾ ಮಾಡಿನ ಹೋಗಂತನಂತ. ಏನಂತಾನೆ ರೀ? 7 ಕೋಟಿ ಸಾಲ ಮನ್ನಾ ಮಾಡಿ ನನ್ನ ಕೂಡ ಎಷ್ಟು ಖುಷಿ ಆಗಲಿಕ್ಕಿಲ್ಲ? ಇವಾಗ ಒಂದು 10,000 ಸಾಲ ನಮ್ಮದಿತ್ತಂದ್ರೆ ಮನ್ನಾ ಮಾಡಿ ಹೋಗಪ್ಪ ಅಂದರೆ ಎಷ್ಟು ಖುಷಿ ಆಗ್ತದೆ ನಮ್ಗೆ, ಹೌದಲ್ಲ? 7 ಕೋಟಿ ಸಾಲ ಮನ್ನಾ ಮಾಡಿ ನೀನು ಭಯ ಪಡಬೇಡ ಹೋಗು ಅಂದಾಗ ಅವನಿಗೆ ಸಂತೋಷ ತಾಳ್ಕೊಳಕ್ಕಾಗಲಿಲ್ಲ ರೀ. ಬಹಳ ಖುಷಿಪಟ್ಟ ಅವನು. ಖುಷಿಲಿಂದ ಹಿಗ್ಗಿಕೊಂಡು, ಹೋರಾಡ್ಕೊಂಡು, ಎಗ್ರಾಡ್ಕೊಂಡು, ಖುಷಿಲಿಂದ ಸಂತೋಷದಿಂದ ಹೋಗ್ತಿದ್ದಾನೆ. ಹೋಗುವಾಗ ಒಬ್ಬನು ಏನು ಮಾಡಿದಂತೆ, ಇವನಲ್ಲಿ 70 ರೂಪಾಯಿ ಸಾಲ ಮಾಡಿದ ಹೊಂಟಿದನಂತೆ. ಏನು 70 ರೂಪಾಯಿ ಇವನ ಮೇಲೆ ಇಸ್ಕೊಂಡಿದ್ದಂತ ಪುಣ್ಯಾತ್ಮ. ಅವನು ಕಂಡ್ರಪ್ಲೆ ಏನು ಮಾಡಿದನು ಅವನು ಗೊತ್ತಾ? ಓಡಿ ಹೋಗಿ ಅವ್ನು ಹಿಡ್ಕೊಂಡು, ತಮ್ಮ 70 ರೂಪಾಯಿ ಯಾವಾಗ ಕೊಡ್ತೀನಿ, ನಿನ್ನ ಬಿಡಲ್ಲ ಇವತ್ತು, ಎಷ್ಟು ದಿವಸ ತಲೆ ಮರೆಸ್ಕೊಂಡು ತಿರುಗಾಡಿದ್ವಿ, 70 ರೂಪಾಯಿ. ಇವನಿಗೆ ಎಷ್ಟು ಸಾಲ ಮನ್ನಾ ಆಗ್ಯದ? 7 ಕೋಟಿ ರೂಪಾಯಿ ಮನ್ನಾ ಮಾಡ್ಕೊಂಡವ, ಬರೀ 70 ರೂಪಾಯಿ ಮನ್ನಾ ಮಾಡವಲ್ಲೇನ್ರಿ ಇವತ್ತು. ನಿನ್ನ 7 ಕೋಟಿ ಪಾಪಗಳಾವಲ್ಲ, ಯೇಸು ಸ್ವಾಮಿ ಮನ್ನಾ ಮಾಡ್ಯಾನ. ನಿನ್ನ ಬಗಲಾಗಿ ಯಾವನೋ ಒಬ್ಬ ಸಣ್ಣ ಒಂದು 70 ರೂಪಾಯಿ ತಪ್ಪು ಮಾಡ್ಯಾನ ನಿನ್ನ ಜೊತೆಗೆ. ಆ 70 ರೂಪಾಯಿ ತಪ್ಪು ಕ್ಷಮಿಸಲಾರ ತಿರುಗಾಡ್ಲತ್ತಿದ್ದಿ ಇವತ್ತು ನೈ ಗೊತ್ತಾ? ಯೋಚನೆ ಮಾಡಿದೀಯಾ? 7 ಕೋಟಿ ಸಾಲ ಮನ್ನಾ ಮಾಡಿದನು ತಾನೇ ದೇವರು.
₹70 ಮಣ್ಣು ಮಾಡೋದಾಗೋಲ್ತಲ್ಲ ನಿನಗೆ. ಯಾರೋ ನಿನ್ನ ಬಗಲಾಗಿದ್ದವ ಏನೋ ಒಂದು ಮಾತು ಅಂದಾನ, ಯಾರೋ ನಿನ್ನ ಪಕ್ಕದಲ್ಲಿರೋನು ಜೊತೆಯಲ್ಲಿರೋನು ಏನೋ ಒಂದು ಮಾತು ಅಂದಾನ. ನೀನು ಎಂಥ ಪಾಪಗಳನ್ನು ಕ್ಷಮಿಸಿದ ದೇವರು ನಿನ್ನ ಪಕ್ಕದಲ್ಲಿರೋನು, ನಿನ್ನ ರಕ್ತ ಹಂಚ್ಕೊಂಡು ಉಟ್ಕೊಂಡವ್ರು ಕ್ಷಮಿಸೋಕೆ ಆಗ್ತಿಲ್ವಲ್ಲ ನೀನು? ತಪ್ಪಲ್ಲ ಇದು? ಕ್ರಿಸ್ತನನ್ನು ಅನುಸರಿಸ್ತಿದೀಯಾ ಹೇಳು? ನಿಜವಾದ ನೀನು ಕ್ರಿಸ್ತನನ್ನು ಅನುಸರಿಸಿದರೆ ಕ್ಷಮಿಸೋದನ್ನು ಕಲಿತೀನಿ, ಅದೇ ಆಶೀರ್ವಾದ. 2025 ಈ ಕ್ಷಮಿಸುವ ಸ್ವಭಾವ ನಿನ್ನಲ್ಲಿಲ್ಲ ಅಂದರೆ ನೀನು ಆಶೀರ್ವಾದ ಹೊಂದಲ್ಲ. ಇದನ್ನು ತಲೆಗಿಟ್ಕೊಂಡು ಬದುಕಬೇಕ್ರಿ ನಾವು. ಓಕೆ, ಮತ್ತು 4ನೇದು ನೋಡೋಣ. 3 ಹೇಳಿದೆ, 4 ಒಂದು ಹೇಳ್ಬಿಡೋಣ. ಓಕೆ, ಇದು ಒಂದು 2 ನಿಮಿಷ ಅಷ್ಟೇ. 4ನೇದು ಏನು ಗೊತ್ತಾ? ಕ್ರಿಸ್ತನಿಗೆ ಇರ್ತಕ್ಕಂತಹ ಸ್ವಭಾವ 4ನೇದು ಅಂದರೆ ಅವಮಾನಗಳನ್ನು ಅಲಕ್ಷ್ಯ ಮಾಡ್ತಿದ್ದನಂತ ಆತ. ಏನು? ಅವಮಾನಗಳನ್ನು ಅಲಕ್ಷ್ಯ ಮಾಡ್ತಿದ್ದ. ಎಲ್ಲಿ ಬರೆದಿದೆ ಅಂದರೆ ಇಬ್ರಿಯರ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಚನ ಓದಿ. ಕುಡಿಯವಲ್ಲ? ನಂಬಿಕೆಯನ್ನು ಹುಟ್ಟಿಸುವವನು 12ನೇ ಅಧ್ಯಾಯ 2. ಆತನು ತನ್ನ ಮುಂದೆ ಇಟ್ಟಿದ ಇದೆಯಾ? ಹಾಂ ಹಾಂ, ಓಕೆ, ಅಷ್ಟೇ ಸಾಕಮ್ಮ. ಏನು ಮಾಡಿದನಂತೆ? ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕಾಗಿ ಅವಮಾನ ಅಲಕ್ಷ್ಯ ಮಾಡಿದನಂತೆ ಆತನು ದೇವರು ಈ ಲೋಕದಲ್ಲಿ ಜನಿಸಿದಾಗ ಆತನಿಗೆ ಛತ್ರದಲ್ಲಿ ಜಾಗ ಕೊಟ್ಟುವ? ಏನಂದೀವಿ ಕ್ರಿಸ್ತನಿಗೆ? ಇಲ್ಲಿ ಜಾಗ ಇಲ್ಲ, ಎಲ್ಲಿಯಾದ್ರಿ ಎತ್ತಿನ ಕೊಟ್ಟಿಗೆಗೆ ಹೋಗಿ ಜಾಗ ಅದ, ಇದ್ರಿರು ಬಿಟ್ಟರು ಬಿಡು ಅಂತಂದು. ಅದು ಲೋಕರಕ್ಷಕನು, ಈ ಭೂಮಿನೇ ನಿನಗೆ ಕೊಟ್ಟನ, ಆದ್ರೆ ನಾವು ಆತನಿಗೆ ಜಾಗ ಕೊಡಲಿಲ್ಲ, ಎಲ್ಲೋ ಒಂದು ಕಡೆ ಕೊಟ್ಟಿವಿ. ಇದು ಅವಮಾನ ತಾನೇ? ಅವಮಾನ ಅಲ್ವಾ? ಜೊತೆಯಲ್ಲಿ ಒಬ್ಬ ಶಿಷ್ಯ ಇದ್ದ, ಆತ 3 ಸಾರಿ ಈತನ ನಾನು ಅರಿಯೇನು ಅಂಬತ್ತದು ಹೇಳ್ಬಿಟ್ಟ. ಯಾರು? ಇವತ್ತು ನಿನ್ನ ಜೊತೆಗೆ ಯಾರೋ ಒಬ್ಬನು ಇದ್ದವನು ಏನೋ ಒಂದು ನಿನ್ನ ಮೇಲೆ ಕರೆಯಾದ ಸುಳ್ಳಾದ ಹೇಳ್ತಮ್ಮ ಅಂದ್ರೆ ಇಲ್ಲ ಸುಳ್ಳಾದ್ರಿ ಅಂತಂದ್ರೆ ನಿನಗೆ ಹೆಂಗೆ ಅನಿಸ್ತದೆ? ನಾನು ಯಾರು ಗೊತ್ತಿಲ್ಲರಿ ಅಂತಂದ್ರೆ ಹೆಂಗೆ ಅನಿಸ್ತದೆ? ಸೊ ಅಲ್ಲಿ ಪೇತ್ರ ಅನ್ನುವಂಥ ಜೊತೆಗೆ ಅದ್ದ, ಈತನ ಯಾರಂತನ ಅರಿಯೇ ಅಂತ ಅಂದ. ಜೊತೆಯಲ್ಲೇ ಇದ್ದಂತಹ ಪೇತ್ರ. ಅವಮಾನ ತಾನೇ ಇದು. ಯಾರು ನೀನು ಅಂತ ಕೇಳಿದಾಗ ಆತನನ್ನು ಅರಿಯೆ. ಜನರ ಮುಂದೆ ಆತನಿಗೆ ಅರೆಬೆತ್ತಲೆ ಮಾಡಿ ಶಿಲುಬೆಗೆ ಹಾಕಿದರು. ಇದು ಮರ್ಯಾದೆನಾ? ಅವಮಾನ ತಾನೇ. ಎಲ್ಲರ ಮುಂದೆ ಈತ ಯಹೂದ್ಯರ ರಾಜನಂತ ನೋಡ್ರಪ್ಪ, ರಾಜ ಅಂತೇಳ್ಬಿಟ್ಟು ಮೇಲೆ ವ್ಯಂಗ್ಯವಾಗಿ ಒಂದು ಚಿತ್ರನ ಏನಂತಾರೆ ಒಂದು ಸ್ಟೇಟ್ಮೆಂಟ್ನ ಬರೆದಿದ್ರು. ಅದು ಕೂಡ ಅವಮಾನ ತಾನೆ. ಒಂದು ರೀತಿಯಲ್ಲಿ ಆತನು ಎಲ್ಲ ಅವಮಾನಗಳನ್ನೇನು ಮಾಡಿದ ಅಲಕ್ಷ್ಯ ಮಾಡಿ ತಂದೆಯವರನ್ನು ಕ್ಷಮಿಸು ಅಂತ ಹೇಳಿಬಿಟ್ಟ. ಕ್ಷಮಿಸಿಬಿಡು, ಅವ್ರೇನೋ ಮಾಡ್ಯಾರ, ಓಕೆ, ನೋ ಪ್ರಾಬ್ಲಮ್. ಇದರಿಂದ ನಾವೇನು ಕಲಿಬೇಕಾಗಿದೆ ಅಂತಂದರೆ, ಕ್ರಿಸ್ತನ ಹಾಗೆ ನಮಗಾದ ಅವಮಾನಗಳನ್ನು ಸಹ ನಾವು ಅಲಕ್ಷ್ಯ ಮಾಡಬೇಕು. ಇವತ್ತು ನಿನಗೆ ಎಷ್ಟೋ ಅವಮಾನಗಳಾಗ್ಯಾವ, ಅವುಗಳನ್ನು ಅಲಕ್ಷ್ಯ ಮಾಡಬೇಕು. ಒಂದು ವೇಳೆ ನಾವು ನಮಗಾದ ಅವಮಾನ ನಿಂದನೆಗಳನ್ನು ಅಲಕ್ಷ್ಯ ಮಾಡದೆ ಯಾರ್ಯಾರು ಏನಂದಾರ ಅಂತೇಳ್ಬಿಟ್ಟು ಲೀಸ್ಟ್ ಮಾಡ್ಕೊಂಡು ಕುಂತ್ರೆ ಮುಗಿಯಲ್ಲ ಕತಿ. ನನಗೆ ಅವ್ರು ಹಂಗಂದಾರ, ಇವ್ರು ಹೆಂಗಂದಾರ, ಅದು ಮಾಡ್ಯಾರ, ಸಿಗಿಲ್ಲ, ಅವರು ಸಿಗ್ತಾರೆ ಒಂದು ದಿವಸ ಅಂತ ಕಾಯ್ಕೊಂಡು ಕುಂತಿ ಅಂದರೆ ಮುಂದಿರ್ತಕ್ಕಂಥ ಸಂತೋಷ ಕಳ್ಕೊತೀಯ ನೀನು. ಮುಂದಿರ್ತಕ್ಕಂಥ ಆಶೀರ್ವಾದ ನೀನೇನು ಮಾಡ್ತೀಯ? ಕಳ್ಕೊಬೇಕಾಗ್ತದೆ. ಅದಕ್ಕೋಸ್ಕರ ಅಲಕ್ಷ್ಯ ಮಾಡಬೇಕಂತೆ. ಯಾರೋ ಏನಂದ್ರೆ ಏನೋ ಅಂದಾರಂತೇಳಿ ಕೇಸಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕುಂತ್ರೆ ನಡೆಯಲ್ಲ. ಮುಂದಿರುವ ಆಶೀರ್ವಾದ ನಾವು ಕಳ್ಕೊಳ್ತೀವಿ. ಕ್ರಿಸ್ತನ ಆಲಯದಲ್ಲಿ, ಕ್ರಿಸ್ತನ ಸೇವೆಯಲ್ಲಿ, ಕ್ರಿಸ್ತನ ವಿಶ್ವಾಸದ ಜೀವಿತದಲ್ಲಿ ನಿನಗೆ ಅವಮಾನ ಮಾಡೋರು, ನಿನ್ನನ್ನು ಕಾಲು ಎಳೆಯೋರು, ನಿನ್ನನ್ನು ಕಣ್ಣೀರು ಹಾಕ್ಸೋರು ಭಾಳ ಮಂದಿ ಇರ್ತಾರೆ. ಆತನ ವಿಶ್ವಾಸದಲ್ಲಿ ನೀನು ನಡೆಯುವಾಗ, ಓಕೆ, ಆತನ ಆಲಯದಲ್ಲಿ ನೀನು ಮುಂದೆ ಹೋದೆ ಅಂದ್ರೆ ನಿನಗೆ ಇನ್ನೋರು ಭಾಳ ಜನ ಇರ್ತಾರೆ. ಹಾಗಾಗಿ ಅವುಗಳನ್ನು ನೆನಪಿಟ್ಕೊಳ್ಬಾರ್ದು, ಅವುಗಳನ್ನು ತಲೆ ಕೆಡಿಸ್ಕೋಬಾರ್ದು. ಪಾಸ್ಟರ್ಸ್ಗಳು ಎಷ್ಟೋ ಮಂದಿ ಅವಮಾನ ಹೊಂದುತ್ತಾರೆ. ಸೇವೆಗಾಗಿ ಎಷ್ಟೋ ಜನ ಕೆಲಸ ಮಾಡಿದವರು ಅವಮಾನ ಹೊಂದುತ್ತಾರೆ. ತುಂಬ ಜನ ಅವಮಾನ ಹೊಂದುತ್ತಾರೆ. ಎಷ್ಟೋ ವಿಶ್ವಾಸಿಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಇವುಗಳನ್ನೆಲ್ಲ ನಾವು ತಲೆಯಲ್ಲಿ ಇಟ್ಟುಕೊಂಡು ಕುಂತ್ರೆ ಮುಂದಿರ್ತಕ್ಕಂಥ ಆಶೀರ್ವಾದ ನೀನು ಮಿಸ್ ಮಾಡ್ಕೊಳ್ತೀಯ. ಅವುಗಳನ್ನೆಲ್ಲ ಅಲಕ್ಷ್ಯ ಮಾಡ್ಕೊಂಡು ಹೋಗು ಅಂತ ಹೇಳ್ತದೆ ಕ್ರಿಸ್ತನು. ಹಾಗಾಗಿ ನಾವು ಹೆಂಗಿರ್ಬೇಕಂತಂದರೆ, ನಮಗೆ ಏನೇನು ಆಗಿದಾವಲ್ಲ 2024-25 ಎಲ್ಲೇ ಆಗಲಿ ಏನೇನು ಆಗಿದಾವಲ್ಲ ಅವುಗಳನ್ನೆಲ್ಲ ತಲೆಗಿಟ್ಕೋಬಾರ್ದು. ಅಲಕ್ಷ್ಯ ಮಾಡ್ಕೊಂಡು ಏನು ಮಾಡಬೇಕು? ಮುಂದೆ ನಡಿಬೇಕು. 2025 ವರ್ಷದಲ್ಲಿ ಅವು ಅಳಿವು ಅದು ಎಲ್ಲರೂ ತಲೆಗಿಟ್ಕೊಂಡು ಟೈಮ್ ಬರಲಿ, ಅವನಿಗೆ ಒಂದು ಪಾಠ ಕಲಿಸ್ತೀನಿ ಅನ್ನೋದು ಇದೆಯಲ್ಲ, ಇದು ತೆಗೆದು ಬಿಡಬೇಕು ನಾವು 2025 ವರ್ಷದಲ್ಲಿ. ಇದು ಕ್ರಿಸ್ತನಿಗಿರ್ತಕ್ಕಂಥ ಲಕ್ಷಣ. ಒಂದು ದಿನ ಒಂದು ವಯಸ್ಸಾದ ಕತ್ತೆ ಎತ್ತಂತ್ರಿ. ಈ ವಯಸ್ಸಾದ ಕತ್ತೆ ಏನು ಮಾಡಿತ್ತು ಅಂತಂದರೆ, ಒಬ್ಬನ ಹತ್ರ ಸಾಕು ಪ್ರಾಣಿಯಾಗಿ ಇದ್ದಿತ್ತು. ಈ ಕತ್ತೆ ಏನು ಮಾಡಿತ್ತು, ಒಂದು ದಿವಸ ಒಂದು ಆಳು ಬಾವಿಯಾಗ ಬಿತ್ತಂತ. ಏನು? ಆಳು ಬಾವಿಯಲ್ಲಿ ನೀರು ಇರ್ತಾವ,
ನೀರಿರಲ್ಲ. ಆ ಬಾವಿಯಾಗ ಬಿದ್ದು ಭಾಳ ಒದರ್ತಿತ್ತಂತೆ, ಮೇಲೆ ಬರಬೇಕು ನನಗೆ ಯಾರಾದರೂ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತೇಳಿ. ಆವಾಗ ಅದ್ರ ಓನರ್ ನೋಡ್ತಾನಂತೆ. ಆ ಓನರ್ ನೋಡಿ ಅದಕ್ಕೆ ಅಯ್ಯೋ ಪಾಪ ಕತ್ತೆ ತೆಳಗೆ ಬಿದ್ದದ, ಏನು ಮಾಡಬೇಕು. ಹೋಗಿ ಯಾರೋ ಒಬ್ಬ ಕೆಲಸಕ್ಕೆ ಬಾರದ ವ್ಯಕ್ತಿಯ ಸಲಹೆ ಕೇಳ್ತಾನಂತ. ಅವನು ಕೆಲಸಕ್ಕೆ ಬಾರದ ವ್ಯಕ್ತಿಯ ಸಲಹೆ ಅವನು ಕರ್ಕೊಂಬಂದು ತೋರಿಸ್ತಾನಂತ, ಹಿಂಗಾಗ್ಯದ ಏನು ಮಾಡಮ್ಮಪ್ಪ ಅಂತ. ಒಂದು ಕೆಲಸ ಮಾಡಪ್ಪ, ಕತ್ತಿಗಂತೂ ವಯಸ್ಸಾಗ್ಯದ, ಈಗೇನು ಮಾಡಿ ನೀನು ಮೊನ್ನೆ ನೀನೇ ಅಂದು ಒಂದು ಹೊಸ ಬಾವಿ ತೋಡಿಸ್ಬೇಕು, ಇದ್ರಾಗ ನೀರಿಲ್ಲ ಅಂತಂದಿಯಲ್ಲ. ಒಂದು ಕೆಲಸ ಮಾಡು, ಈ ಕಡೆ ಏನು ಮಾಡು, ಈ ಬಾವಿ ಬೇರೆ ಮುಚ್ಚಬೇಕಂತ ನೀನು ಹೇಳಿದಿ, ಇದ್ರ ಪಕ್ಕದಾಗ ಇನ್ನೊಂದು ಬಾವಿ ಒಡೆದ್ಬಿಟ್ಟು ಅದ್ರ ಮಣ್ಣು ಏನು ಮಾಡು, ಈ ಬಾವಿಯಾಗ ಹಾಕು ಅಂತ ಹೇಳ್ತಾನೆ. ನಿನಗೇನಾಗ್ತದೆ, ಈ ಕಡೆ ಕತ್ತಿನೂ ಮುಚ್ಚಿದಂಗೆ ಆಗ್ತದೆ, ಈ ಬಾವಿನೂ ಮುಚ್ಚಿದಂಗೆ ಆಗ್ತದೆ, ನಿನಗೆ ಹೊಸ ಬಾವಿನೂ ಬಂದಂಗೆ ಆಗ್ತದ ಅಂತ ಹೇಳ್ತಾನಂತೆ. ಸರಿ ಅಂದ್ಬಿಟ್ಟು ಅವನೇನು ಮಾಡ್ತಾನಂತೆ, ಒಳ್ಳೆ ಐಡಿಯಾ ಅಲ್ಲ ಅಂತ ಹೇಳ್ಬಿಟ್ಟು ಆ ಪುಣ್ಯಾತ್ಮ ಆ ಓನರ್ ಏನು ಮಾಡ್ತಾನಂತಂದ್ರೆ ಒಂದು 4-5 ಮಂದಿ ಆಳುಗಳಿಗೆ ಕರೆಸಿ, ಈ ಕಡೆ ಏನು ಮಾಡ್ರಪ್ಪ ನೀವು ಅಗಿರಿ, ಅಗದ್ಬಿಟ್ಟು ಇದು ಮಣ್ಣು ಪುಟ್ಟಿದಾಗದು ಮಣ್ಣು ತಂದು ಏನು ಮಾಡಿರಿ, ಈ ಕಡೆ ಈ ಕತ್ತಿದ ಬಾಯಾಗ ಹಾಕ್ರಿ ಅಂತ ಹೇಳ್ತಾನೆ. ಅವ್ರು 4-5 ಮಂದಿ ಬಂದರು, ಬೆಳಗಾನ ತೋಡಿದ್ರಂತೆ. ತೋಡಿ ಮಣ್ಣೆಲ್ಲ ತಂದು ಈ ಬಾಯಾಗ ಹಾಕ್ತಿರಂತೆ. ಈ ಬಾಯಾಗ ಹಾಕಿದಾಗ ಅದು ಎಲ್ಲೋಗಿ ಬೀಳ್ತದೆ, ಯಾರ ಮೇಲೆ ಬೀಳ್ತದೆ, ಕತ್ತಿ ಮೇಲೆ ಬೀಳ್ತದೆ. ಕತ್ತಿ ಏನು ಮಾಡ್ತಂತ ಗೊತ್ತಾ, ಕತ್ತಿರ್ಸಿ ಮೈ ಜಾಡಿಸೋದಂತ. ಹಿಂಗೆ ಮೈ ಜಾಡಿಸಿ ಒಂದು ಸ್ಟೆಪ್ ಮೇಲೆ ಬಂದಿರೋದಂತ. ಒಂದು ಸ್ಟೆಪ್ ಹಿಂಗೆ ಮೈ ಜಾಡಿಸೋದು, ಮ್ಯಾಲೆ ಬಂದಿಂದಿರೋದು. ಬೆಳಗಾನ ಹಂಗೆ ಹಾಕಿದ್ರಂತವ್ರು, ಪುಟ್ಟಿಲಿ ತಂದು ಹಾಕೋದು ಅದು ಜಾಡಿಸ್ಕಂತ ಸೀದಾ ಬೆಳಗಾದ್ರೆ ಓನರ್ ಮುಂದೆ ಬಂದಿತ್ತಂತ. ಆವಾಗ ಓನರ್ ನೋಡಿತಂತ, ಅಲ್ಲ ಮಗನೇ, ನಿನ್ನ ಸಲುವಾಗಿ ನಾನು ಎಷ್ಟು ದುಡ್ದೆ, ನಿನಗೆ ಒಳ್ಳೇದಾಗಲಿ ಅಂತೇಳಿ ನಾನು ಎಷ್ಟು ಕೆಲಸ ಮಾಡಿದೆ, ಆಲಯದಲ್ಲಿ ಆಗಲಿ ಮನೆಯಲ್ಲೇ ಆಗಲಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಎಷ್ಟು ಕೆಲಸ ಮಾಡಿದೆ, ನನ್ನನ್ನೇ ಮುಚ್ಚಾಕ್ಲಕ್ಕೆ ನೋಡಿದಲ್ಲ ನೀನು, ಎಂಥವಿರ್ಬೇಕು ನೀನು. ನಾನು ಒದ್ದಿನಂದ್ರೆ ನಿನಗೆ ಅವಮಾನ ಆಗ್ತದೆ. ಕತ್ತಿ ಒದ್ರೆ ಸರಿಯಲ್ಲ, ಹೋಗ್ಲಿ ಬಿಡು ಅಂತ ಬಿಟ್ಟು ಹೋಯ್ತಂತ ಕತ್ತಿ. ಹೋಗ್ಲಿ ಬಿಡು ನಿಂದೇನಂತೇಳಿ ಅಲಕ್ಷ್ಯ ಮಾಡಿತ್ತದು. ಗಮನಿಸಿ ಪ್ರಿಯರೇ, ಒಬ್ಬ ಸಾಹಿತಿ ಬರಿತಾನೆ ಏನಂತ ಗೊತ್ತಾ, ಕ್ರಿಸ್ತನ ಸೇವೆಯಲ್ಲಿ ನಾವು ಒಂದು ರೀತಿ ಕತ್ತೆಗಳಿದ್ದಂಗಂತೆ. ಕ್ರಿಸ್ತನ ಸೇವೆಯಲ್ಲಿ, ವಿಶ್ವಾಸದ ಜೀವಿತದಲ್ಲಿ ನಾವೆಲ್ಲರೂ ಒಂದು ರೀತಿ ಕತ್ತೆಗಳಿದ್ದಂಗೆ. ನಿನ್ನನ್ನು ನಿಂದಿಸ್ತಾರೆ, ನಿನ್ನನ್ನು ಅವಮಾನ ಮಾಡ್ತಾರೆ, ನಿನಗೆ ಟೈಮ್ ಬಂದಾಗ ನಿನ್ನನ್ನು ಮುಚ್ಚಾಕಕ್ಕೂ ಕೂಡ ನೋಡ್ತಾರೆ. ಅವನ್ನೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು. ಕತ್ತೆ ಹೆಂಗೆ ಜಾಡಿಸಿತ್ತಲ್ಲ, ಜಾಡಿಸ್ಬೇಕು, ಮೇಲೆ ಹೋಗ್ಬೇಕು. ಇದು ಮಾಡಬೇಕು ನಾವು. ಕತ್ತೆ ಮೇಲೆ ಮಣ್ಣು ಬಿದ್ದ ಸಲುವಾಗಿ ಅದು ಮೇಲೆ ಬಂತು. ಮೈ ಜಾಡಿಸಿದ್ರೆ ಮೇಲೆ ಹೋಗ್ತೀವಿ ನಾವು. ಯಾರೇನೋ ಅಂತಾರೆ, ಯಾರೇನೋ ಬೈತಾರೆ, ಯಾರೇನೋ ಮಾಡ್ತಾರೆ ಅಂತೇಳ್ಬಿಟ್ಟು ಅವುಗಳನ್ನೇ ತಲೆಗೆ ಇಟ್ಕೊಂಡು ಕುಂತೀವಿ ಅಂದ್ರೆ ಮೇಲೆ ಬರಲ್ಲ, ಆಶೀರ್ವಾದ ಹೊಂದ್ಕೊಳ್ಳಲ್ಲ. ಓಕೆ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ. ನಂಬರ್ 1 ಏನು ಹೇಳಿದಮ್ಮ, ತಂದೆ ಚಿತ್ತದಂತೆ ನೆರವೇರಿಸುವ ರೀತಿಯಲ್ಲಿ 2025ನೇ ವರ್ಷ ನೀವು ಕಳಿಬೇಕು. ನಿನಗೆ ಬಂದದ್ದು, ಬಾಯಿಗೆ ಬಂದದ್ದು ಕೇಳಿ ಪಡ್ಕೋಬೇಡ. ದೇವರು ಏನಾಗಿದ್ದಾನೆ, ನಿನ್ನ ಕೋರಿಕೆಯನ್ನು ನೆರವೇರಿಸುವವನಲ್ಲ, ನಿನ್ನ ಕೊರತೆ ತೀರಿಸ್ತಾನಂತಷ್ಟೇ. ನೀನು ಏನೇನೋ ಬೇಕಂತೇಳಿ ಕೋರ್ಕೊಂಡ್ರೆ ಆತನ ಬಾರೋದಿಲ್ಲ. ನಿನ್ನ ಕೊರತೆ ಏನಿದೆಯೋ ಅದನ್ನು ತೀರಿಸ್ತಾನೆ. ಅದಕ್ಕೋಸ್ಕರ ಆತನ ಚಿತ್ತದ ಪ್ರಕಾರವಾಗಿ ಎಲ್ಲನೂ ಕೇಳಿ ನಡಿಬೇಕು ನೀನು. ನಂಬರ್ 2 ಏನು ಹೇಳಿದೆ, ದೀನತೆ ಇರಬೇಕು, ತಗ್ಗಿಸಿಕೊಳ್ಳುವ ಸ್ವಭಾವ ಇರಬೇಕು, ಸಾತ್ವಿಕತೆ ಅನ್ನುವಂಥದ್ದು ಇರಬೇಕು. ಇದು ಕ್ರಿಸ್ತನಿಗಿರ್ತಕ್ಕಂತಹ ಮನಸ್ತತ್ವ. ನಂಬರ್ 3, ಕ್ಷಮಿಸುವ ಲಕ್ಷಣ ಇರಬೇಕು. ಕ್ಷಮಿಸದೆ ಯಾವ ಆಶೀರ್ವಾದ ನಾವು ಹೊಂದಕ್ಕೆ ಸಾಧ್ಯವಿಲ್ಲ. ಕ್ಷಮಿಸಬೇಕು. ಯೇಸು ಸ್ವಾಮಿನೇ ಎಂತಹ ಪಾಪಗಳನ್ನು ಕ್ಷಮಿಸಿದ್ದಾನೆ. ಯಾರೋ ಒಬ್ಬರು ಏನೋ ಅಂದರೆ, ಏನೋ ತಪ್ಪು ಮಾಡ್ಯಾರಂತ ಕ್ಷಮಿಸದೇ ಇದ್ದೆ ಅಂದರೆ ನೀನು ಕ್ರಿಸ್ತನನ್ನು ಹಿಂಬಾಲಿಸುವ ಮಗನೂ ಅಲ್ಲ, ಮಗಳು ಅಲ್ಲ. ನಂಬರ್ 4, ಅವಮಾನಗಳನ್ನು ಅಲಕ್ಷ್ಯ ಮಾಡಬೇಕು. ಅವಮಾನಗಳನ್ನು ಅಲಕ್ಷ್ಯ ಮಾಡಬೇಕು. ಅವುಗಳನ್ನೇ ತಲೆಯಲ್ಲಿ ಇಟ್ಕೊಂಡು ಕುಂತ್ರೆ ಮುಂದಿರುವ ಆಶೀರ್ವಾದ ಕಳೆದುಕೊಳ್ತೀವಿ. ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.